ಮೇಲೆ ಇದು ರೋಜನ್ ಬೆಳೆ ಇರ್ತಾವ ನೋಡು. ಹೌದಾ? ಆ ರೋಜನ್ ಮೇಲೆ ಪರದೆ ಬಿಟ್ಬಿಟ್ಟು ಪಪ್ಪ ಆ ದೇವ್ರಿಗೆ ಹೋಗ್ಬಿಟ್ಟು ನೋಡ ಇಲ್ಲಿವರೆಗೂ ನೀರ್ ಬರ್ತಕ ಹೋಗ್ಬೇಕು. ಕುತ್ಕೆ ತಗ ನೀರ್ ಬರ್ತಕ ಹೋಗ್ಬಿಟ್ಟು ನೋಡಿ ಹಿಂಗ್ ಮೂಗ್ ಹಿಡ್ಕೊಂಡು ಪಪ್ಪ ನೋಡ ಲಕ್ಷ್ಮೀ ವಂದನ, ಸೀತಾ ವಂದನ, ರಾಮ ವಂದನ ಅಂತ ಮೂಸಲಿ ಮುಳುಗ್ಬೇಕು ಪಪ್ಪ. ಈ ಮೂಸಲಿ ಮುಳುಗ್ತಾ ಇರ್ತಿಯಲ್ಲ ಅವಾಗ ಏನಾದ್ರು ಓಸಿ ಮೂಗೇನಾದ್ರು ಲೂಸ್ ಬಿಟ್ಬಿಟ್ಟು ನೀನು ಬಿಟ್ಬಿಟ್ಟೆ ಅಂತಂದ್ರೆ ಈ ಮೂಗಗಳಿಗೆ ಆಸೆ ನೀರು ಹೋಗ್ಬಿಟ್ಟು ಇಲ್ಲ ಪಾಪ ಸುಮ್ನೆ ಉಸಿರಾಗಿರ್ತದ ಅಷ್ಟು. ಬಸವಯ್ಯ ಇಂಥ ಕೆಲಸ ಎಲ್ಲ ನಂದು ಮಾಡೋದು ಸಾಧ್ಯವಿಲ್ಲವೋ? ಅದಿರ್ಲಿ ಪಾಪ, ನೀನ್ ಕುಡಿದಂತ ಪತಿದೇವ್ರ ಸತ್ತೋಗ್ಬಿಟ್ರೆ ನೀನ್ ತಲೆನ ನುಣ್ಣು ಬೋಳ್ಸ್ಬಿಡ್ತಾರೆ. ಆಮೇಲೆ ಮ್ಯಾಲ್ಗಡೆ ಪುಳ್ಜುಟ್ ಬೇರೆ ಬಿಡ್ತಾರೆ. ಇವೆಲ್ಲ ನಂದು ಖಂಡಿತವಾಗಿ ಸಾಧ್ಯವಿಲ್ಲವೋ? ಇವೆಲ್ಲ ಮಾಡ್ಕೊಂಡು ಅವ್ರ ಮನೆ ನೃತ್ಯ ಆಗುವುದಿಲ್ಲವೋ? ಆಗಲ್ವಾ? ಆಗುವುದಿಲ್ಲ ಬಿಡು. ಆಗೋ ಬೇಡ ಪಾಪ, ಆಗೋ ಬೇಡ ಪಾಪ. ಏನು ಮುಂದೆ ಹೇಳ್ತಿರ್ವಿ? ನಾನು ಹೇಳಿದೆ ಏನು ಆಗೋ ಬಿಡು ಅಂತ ಹೇಳ್ತಿರ್ವಿ ಎಲ್ಲೋ? ಆಗ್ಬಿಡು ಅಂತ ಹೇಳಿದ್ನಪ್ಪ. ಆ ರೀತಿ ಹೇಳಿದ್ರಿ ಬಸವಯ್ಯ? ನಂಗೆ ಹೇಳಿದೆ. ಹಾಗಾದರೆ ಶ್ರೀಬಾಲ ಗೌರಿಗೆ ಬ್ರಾಹ್ಮಣರ ವಿಚಾರ ನಡೆಸಿ ಲಗ್ನಕ್ಕೆ ಒಪ್ಪಿಸಿರುವೇನೋ? ಬೇಷ್, ಕರೆಸುವಂತನಾಗ ಬಸವಯ್ಯ. ಪಾಪ ಪಾಪ ಅಪ್ಪ ಕೌರ ಕುಮಾರಿ, ನಿನ್ನ ಪಾದ ಕುಮಾರಿ ನಿನಗೆ ಮಂಗಳಹಾಲಿ ಮೇಲೆ ಕೇಳು. ಕುಮಾರಿ, ಬಸವಯ್ಯನ ಹೇಳಿದ ಮಾತುಗಳಿಗೆ ಕೇಳಿ ಲಗ್ನಕ್ಕೆ ಒಪ್ಪಿರಿ ಮಗಳೇ. ಒಪ್ಪಿರುವನು ಜನಕ, ಆದರೆ ಅವರು ತಾಂತಗಳು ಹೇಳ್ತೀರಿ ಕೇಳೋರಾಗಿ ತಂದೆ. ಕುಮಾರಿ, ಅದೇನು ಹೇಳುವಂತ ಹೇಳ ಮಗಳೇ. ರಾಮನ ಬಾಳಯ್ಯ ನಾವಾಳಲಾರೆ. ಆ ಬ್ರಾಹ್ಮಣರ ಮನೆಯಲ್ಲಿ 6 ಶಾಸ್ತ್ರ, ಹೌದು, 18 ಪುರಾಣ, ಹೌದು, 32 ಉಪನಿಷತ್ತು, ಒಟ್ಟು 64 ವಿದ್ಯೆಗಳಲ್ಲಿ ಆಗಿರಬೇಕು ಮಗಳೇ. ಬಸವಯ್ಯ ಹೇಳುವಂತನಾಗೋ. ಆಗಿರ್ಬೇಕು ಅವ್ರ ಮನೇಲಿ. ಪರಮಾತ್ಮ ಜನಕ, ಅದು ಅಲ್ಲದೆ ಒಪ್ಪತ್ತಿಗೊಂದು ಊಟವನ್ನ ಮಾಡಬೇಕು. ಮಾಡಲೇಬೇಕು ಮಗಳೇ. ಬಸವಯ್ಯ ಜನಕ ಹೇಳುವಂತನಾಗೋ. ಅದು ಅಲ್ಲದೆ ಮಾಡ್ಲೇಬೇಕಪ್ಪ. ನಿತ್ಯ ಮಡಿಸೀರನ್ನು ಉಡಲೇಬೇಕು ಮಗಳೇ. ಜನಕ ಕುಮಾರಿ, ಅದು ಅಲ್ಲದೆ ವೇದ ಪುರಾಣಗಳನ್ನಿಂದ ಓದಲು ಸಾಧ್ಯವಿಲ್ಲ ಜನಕ. ಒಳ್ಳೆಯವರಿದ್ದರೆ ಈ ನಿಮ್ಮ ಅಂತಃಪುರದಲ್ಲಿ ಕೊಟ್ಟು ಲಗ್ನ ಮಾಡಿ ಜನಕ. ಕುಮಾರಿ ಜನಕ, ಹೋಗಲಿ ಬಿಡಮ್ಮ, ಮತ್ತೊಬ್ಬರ ವಿಚಾರವನ್ನು ಹೇಳುತ್ತೇನೆ, ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೊ ಮಗಳೇ. ಅವರು ಒಳ್ಳೆಯವರೇ? ತುಂಬಾ ಒಳ್ಳೆಯವರು ಮಗಳೇ. ಹೇಳುವರಾಗಿ ಕುಮಾರಿ, ಬರಗಳಿಗೆ ಕೊಡಲೇನೆ ದೊರಸಾಲೆ ನಿನ್ನ. ಕುಮಾರಿ, ಬರಗಳಿಗೆ ಕೊಡಲೇನೆ ದೊರಸಾಲೆ ನಿನ್ನ. ದೊರೆಗಳಿಗೆ ಕೊಡು ನಿನ್ನ ಲಗ್ನ ಮಾಡುವೆನೋ. ದೊರೆಗಳು ಬಂದರೆ ಯಾರ
ಜನಕ ದೊರೆಗಳೆಂದರೆ ನಮ್ಮಂತೆ ಕ್ಷತ್ರಿಯರು. ಅವರು ನೀನು ಮದುವೆ ಆದರೆ 10 ಸೇವಿಕೆಯರು ನಿನಗೆ ದಾಸರಾಗಿರ್ತಾರಮ್ಮ. ಆದ್ದರಿಂದ ದೊರೆಗಳನ್ನು ಲಗ್ನವಾಗು ಮಗಳೇ. ಜನಕ ಕುಮಾರಿ, ನೀವಾಡುವ ಮಾತು ನನಗೆ ಸ್ವಲ್ಪ ಅರ್ಥವಾಗುತ್ತಿಲ್ಲ ತಂದೆ. ಅರ್ಥವಾಗುವಂತ ಹೇಳಿದರೆ ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವುದು ಜನಕ. ಏನು ಕುಮಾರಿ, ನಾನು ಹೇಳುತ್ತಿರುವ ಮಾತು ನಿನಗೆ ಗೋಚರವಾಗುವುದಿಲ್ಲ ಮಗಳೇ. ಖಂಡಿತವಾಗಿಲ್ಲ ಜನಕ. ಕುಮಾರಿ, ಹಾಗಾದರೆ ದೊರೆಗಳ ವಿಚಾರವನ್ನು ಬಸವಿನ ಸಂಗಡ ಹೇಳುತ್ತೇನೆ, ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೊ ಮಗಳೇ. ಹಾಗೆ ಆಗಲಿ ಜನಕ. ಬಸವಯ್ಯ, ಬಸವಯ್ಯ, ಏನಪ್ಪ ನಿಂದು? ಬಸವಯ್ಯ, ಆ? ನಮ್ಮ ಶ್ರೀಭಾನುಗವರಿಗೆ ದೊರೆಗಳ ವಿಚಾರವನ್ನು ಹೇಳಿದರೆ ಆಕೆ ಗೋಚರವಿಲ್ಲ ಹೇಳ್ತಿರುವಳು. ದೊರೆಗಳ ವಿಚಾರ ಗೋಚರಿರುವುದೇನೋ? ನಾನು ಅಲ್ಲಿ ಇವ್ರಿಗೆ ಚಪ್ರಾಕೋರ್ಗೆಲ್ಲ ಹೇಳೋದು ಅಂತ ಹೋಗಿದ್ದೆ, ಮದುವೆ ಒಪ್ಕೊಳ್ಳೋದೆ ಅಂತ. ಬಸವಯ್ಯ, ಹಾಗಾದ್ರೆ ಶ್ರೀಭಾನುಗೌರಿಯು ಲಗ್ನಕ್ಕೆ ಒಪ್ಪಿರುವಳೇನೋ? ನೀನೇ ತಾನು ಹೇಳಿದ ಒಪ್ಕೊಳ್ಳಲ್ಲ ಅಂತ. ಒಪ್ಪಲಿಲ್ಲ ಬಸವಯ್ಯ. ಒಪ್ಲಿ ಬಾ. ಆದ್ರಿಂದ ದೊರೆಗಳ ವಿಚಾರ ನಿನಗೆ ಗೋಚರಿರುವುದೇನೋ? ದೊರೆಗಳ ಹೌದು ಬಸವಯ್ಯ. ಬೇಸನ್ನಯ್ಯ ಬಹಳ ಒಳ್ಳೆಯರು. ಅವರ ಮನೆಯಲ್ಲಿ ಏನು ಕೆಲಸ ಮಾಡಿಕೊಂಡಿದ್ದೀಯ ಬಸವಯ್ಯ? 6 ವರ್ಷ ಕೆಲಸ ಮಾಡ್ಕೊಂಡಿದ್ದೆ. ಏನು ಬಸವಯ್ಯ, ದೊರೆಗಳ ಮನೆಯಲ್ಲಿ 6 ವರ್ಷ ಕೆಲಸ ಮಾಡಿಕೊಂಡಿದ್ದೀನೋ? ಏನು ಕೆಲಸ ಮಾಡಿಕೊಂಡಿದ್ದೆ? ಎಷ್ಟು ಸಂಬಳ ಕೊಡ್ತಿದ್ದಾರೋ? ಅವ್ರ ಮನೇಲಿ ಕುದುರೆಗಳಿದಲ್ಲಪ್ಪ, ಹೇಳುವಂತ ಬಸವಯ್ಯ. ಕುದುರೆ ಮಾಲಿಶ್ ಮಾಡ್ಕೊಂಡು ಕುದುರೆ ಸಿಪಾಯಿ ಆಗಿದೆ. ಬಸವಯ್ಯ, ಕುದುರೆ ಮಾಲಿಶ್ ಮಾಡಕ್ಕೆ ಇನ್ನು ಎಷ್ಟಪ್ಪ ಸಂಬಳ ಕೊಡೋರು? ಎಷ್ಟು ಕೊಡ್ತಿದ್ದಾರೆ ಬಸವಯ್ಯ? 2,000 ರೂಪಾಯಿ, 6,000 ಕಮ್ಮಿ ಕಣಪ್ಪ. ಬಸವಯ್ಯ, ಹಾಗಾದ್ರೆ ದೊರೆಗಳ ವಿಚಾರ ನೀನು ಚೆನ್ನಾಗಿ ಬಲ್ಲೆ ಏನೋ? ಪಸಂದ ಆಗೋತು. ಹಾಗಾದ್ರೆ ಶ್ರೀಭಾಲ ಗೌರಿಗೆ ದೊರೆಗಳ ವಿಚಾರವನ್ನು ತಿಳಿಸಿ ಲಗ್ನಕ್ಕೆ ಒಪ್ಪಿಸಿ ಕರೆಸುವಂತನಾಗೋ. ಅರುತ್ತದೆ ನಾನು ಕಡೆ ಬಿಡಪ್ಪ, ನಾನು ನೋಡ್ಕತ್ತೀನಲ್ಲ. ಜಾಸ್ತಿ ಮಾತಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಡಿಪ್ರೆಷನ್ ಇರುತ್ತೆ. ನಡಿ ನನ್ನ ಮನೆಗೆ. ಪಾಪ 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 ಅಪ್ಪ ಕೂಗ್ತಾರೋ, ಮದುವೆ ಮಾಡ್ತಾರಂತೆ. ಇಲ್ಲಿಂದ ನಾನು ಖೋ ಆಡ್ಬೇಕು. ಕೊಕ್ಕೋನ ಕೊಕ್ಕೋ ಸ್ಕೂಲಲ್ಲೆಲ್ಲ ಆಡಿದಾಯ್ತು. ಇನ್ನೇನಿದ್ರು PT ಮಾಸ್ಟ್ರು ಬೆಡ್ರೂಮಲ್ಲಿ ಅಟ್ಟಾಡ್ಸ್ಕೊಂಡು ಆಡ್ತಾರೆ ಕೊಕ್ಕೋ 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 ಅಂತ ಬೆಳಗಾನ. ಈ ದೊರೆಗಳಂದ್ರೆ ಒಳ್ಳೇದೇನೋ? ಯಾರು ಈ ದೊರೆಗಳಂದ್ರೆ ಒಳ್ಳೇದು? ಅಯ್ಯ ಪಾಪ, ಹೋಗಿ ಹೋಗಿ ಆ ದೊರೆಗಳು ಒಪ್ಕೊಂಡಿದ್ಯ. ಆ ಬ್ರಾಹ್ಮಣರಾಗಿದ್ರೆ ಅವ್ರು ತಂದಾಕ ನೀನ್ ತಿಂದಾಕ. ನೀನ್ ಅಲ್ವೇನ ಆಗ್ಬೇಡ ಅಂತ ಹೇಳಿದ್ದು? ಯಾರು ಹೇಳಿದ್ವು? ನೀನ್ ಅಲ್ವೇನೋ? ನಾನು ಆಗ್ಬೇಡ ಅಂತ ಹೇಳಿದ್ನ? ಹೌದು. ಆಗು ಬಿಡು ಅಂತ ತಾನೇ ಹೇಳಿದ್ ನಾನು. ಈ ದೊರೆಗಳಂದ್ರೆ ಒಳ್ಳೇರೇನೋ? ಕೇಳು, ಈ ದೊರೆಗಳಂದ್ರೆ ಒಳ್ಳೇರೇನೋ? ದೊರೆಗಳ ಹೌದು ಪಾಪ ಇವ್ರೇನೋ ಒಳ್ಳೆರೇನೆ. ಅದೇ ಪಾಪ ಇವ್ರ ಮನೇಲಿ ತೂಗ ಮಂತಲ್ ತೂಗ್ಬೋದು. ಹೌದೇನೋ? ಬಟ್ಟೆ ಮಂಚದ ಮೇಲೆ ಮನಿಕೋಬಹುದು. ಹೌದೇನೋ? ನಿನ್ ದಾದಿ ಉಳಿತಾರೆ, ನಿನ್ ಎಲ್ಲ ಸೇವೆ ಮಾಡ್ತಾರೆ. ಆಮೇಲೆ ನೀನ್ ಎಲ್ಲಾರು ಹೋಗ್ಬೇಕಾರೆ ಬರ್ಬೇಕಾದ್ರೆ ನಿಂಗೆ ಇದ್ರ ಪಲ್ಲಕ್ಕಿ ಮೇಲೆ ಕರ್ಕೊಂಡ್ ಹೋಗ್ತಾರೆ. ಹಂಗಾರ ಆಯ್ತೀನಿ ಬಿಡು. ಆಯ್ತಿಯಾ ಅಪ್ಪಾಜಿ? ಅಪ್ಪಾಜಿ ಆಯ್ತೀನಿ ಬಿಡು. ಮುಂದಕ್ಕದೆ ಮಾರಿ ಹಬ್ಬ. ಆಯ್ತೀನಿ ಬಿಡು. ಅಪ್ಪಾಜಿ ಅಂತೆ. ಏನು ಅವ್ರ ಮನೇಲಿ ದೊರೆಗಳನ್ನ ಸುಮ್ಮನೆ ಸುಲಭ ಅಂತ ತಿಳ್ಕೊಂಡಿದ್ಜ. ಇವೆಲ್ಲ ಸುಲಭನಾಗಾಯ್ತವೆ ಅಂತ ತಿಳ್ಕೊಂಡಿದ್ಜ. ಹೌದೇನೋ? ಈ ದೊರೆಗಳು ಅಂದ್ರೆ ಪಾಪ ಇವ್ರದೊಂದು ಬುದ್ಧಿ ಅದೇ ನೋಡು. ಏನದು? ಮಾತೆತ್ತರೆ ಉದ್ದ ಪಾಪ. ಅದು ಉದ್ದವಲ್ಲ, ಯುದ್ಧ ಕಣ. ಅದೇ ಉದ್ದ. ಯುದ್ಧ ಕಣ. ಯುದ್ಧನ? ಹೌದು. ನಾನೆಲ್ಲ ಉದ್ದ ಅಂತ ತಿಳ್ಕೊಂಬಿಟ್ಟಿದ್ದಿ. ಆಮೇಲೆ ಬಸವಯ್ಯ ನೋಡ, ಈ ರಾಜ್ಯ ವಿಸ್ತಾರ ಮಾಡಕ್ಕೆ ಊರ್ ಮೇಲೆ ಊರ್ ದಂಡದ ಮೇಲೆ ರಾಜ್ಯದ ಮೇಲೆ ರಾಜ್ಯ ಹೋಯ್ತಾನೆ ಇರ್ತಾರೆ. ಅವ್ರ ಜೊತೆ ನಿಮ್ ಯಜಮಾನನು ಒಂದ್ ರಾಜ್ಯ ಕಬಳಿಸೋಕ್ ಹೋಗಿರ್ತಾರೆ. ಹೌದೇನೋ? ಯಾರಾದ್ರೂ ಶತ್ರುಗಳಿಗೆ ಏನಾರು ನಿಮ್ ಯಜಮಾನ ಸಿಗ್ಗಿ ಹಾಕಂಡ ಅಂತಂದ್ರೆ, ಇಲ್ಲ ಬಂದೂಕು ಇಲ್ಲ ಬಾಂಬ್ಗೋ ಸಿಗಿ ಹಾಕಂಡ ಅಂತಂದ್ರೆ ಅವನ ಅಲ್ಲೇ ಪಿಂಕ್ ಆತದೆ. ಪ್ರಾಣ ಹೋಯ್ತದೇನೋ? ಇಲ್ಲ, ಸುಮ್ಮನೆ ಉಸಿರಾಗಿರ್ತದ ಅಷ್ಟೇ. ಆಮೇಲೆ ಪಾಪ ನಿಮ್ ಮನೇಲಿ ಒಬ್ಬ ಸೇವಕ ಇರ್ತಾನೆ, ಅವ್ರ ಜೊತೆ ಹೋಗಿರ್ತಾನಲ್ಲ ಸೇವಕ, ಓಡ್ ಬಂದಿದೆ, ಅಮ್ಮೋರೇ 500 ಯುದ್ಧದಲ್ಲಿ ಹತನ ಆಗೋದ್ರು ಅಂತಂದ್ರೆ ಅವಾಗ ನೀನೇನ್ ಮಾಡ್ಬೇಕು ಗೊತ್ತಾ? ಕಿತ್ತೂರು ರಾಣಿ ಚೆನ್ನಮ್ಮನಂಗೆ ಅರಗಚ್ಚಿ ಹಾಕೊಂಡು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಪಾಪ ನೀನು ಉದ್ದ ಮಾಡ್ಬೇಕು. ನಾನು ಇಲ್ಲ, ನಿಮ್ಮ ಅಜ್ಜಿ ಮುನಿಯಮ್ಮನ್ ಕರ್ಕೊಂಡೋಗು. ಇಲ್ಲ
ನಿಮ್ಮ ಅಪ್ಪನ್ ಕರ್ಕೊಂಡೋಗು. ಏ ನಮ್ಮ ಅಪ್ಪಾಜಿ ಇಲ್ಲಿ ಇರಲ್ಲ ಕಣೋ. ಹಿಂದೆಲ್ಲಿ ಹೋಯ್ತಾರೋ? ನಮ್ಮ ಅಪ್ಪಾಜಿ ನಮ್ಮ ಊರಾಗ ಇರಲ್ಲ ಕಣೋ. ಹಿಂದೆಲ್ಲಿ ಹೋಯ್ತಾರೆ? ಅವ್ರು ಬೆಳಗ್ಗೆ ಎದ್ದಾದ್ರೂ ಕೊಟ್ಕೆರೆಗೆ ಹೋಗ್ತಾರ ಕಣೋ, ಚೌಡಿ ಪೂಜೆಗೆ. ಕೊಟ್ಕೆರೆಗ? ಚೌಡಿ ಪೂಜೆಗೋ. ಕೊಟ್ಕೆರೆಗೆ ಏನ್ ಹೋಯ್ತಾರೆ? ಚೌಡಿ ಪೂಜೆಗೋ. ಓ, ಚೌಡಮ್ಮ ಪೂಜೆಗೋ. ನಾನು ಆಗುದಿಲ್ಲ ಬಿಡ. ಆಗಲ್ವಾ? ನಾನು ಆಗುದಿಲ್ಲವೋ. ಹಂಗಾರೆ ನಿಮ್ಮ ಅಪ್ಪರು ಚೌಡಮ್ಮ ಪೂಜೆ ಚೆನ್ನಾಗಿ ಮಾಡ್ತಾರೆ ಏನು? ಪೂಜೆಗೋ. ಅದೇನೆ ನಾನು ಹೇಳಿದ್ದು, ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ತಾನೆ ಇರ್ತಾರೆ. ಆಮೇಲೆ ಬಸವಯ್ಯ, ಆಮೇಲೆ ಆಮೇಲೆ ಪಪ್ಪ ನೀನು ಕೂಡಿದಂತ ಪತಿದೇವರ ಸತ್ತೋದ್ರೆ ನಿನಗೆ ಬಿಳೆ ಸೀರೆ ಉಡ್ಸ್ಬಿಟ್ಟು ಮೂಲೆಯಲ್ಲಿ ಕುಂಡಿಸ್ಬಿಡ್ತಾರೆ, ಮುಂಡೆ ಬಾಳು. ಬಸಯ್ಯ, ಅಂತ ಮುಂಡೆ ಬಾಳ ನೀಚಲ್ ನಂದ ಸಾಧ್ಯವಿಲ್ಲವೋ? ಆಗಲ್ವಾ? ಇಲ್ವೋ? ಆಗಲ್ವಾ? ನಾನು ಆಗುದಿಲ್ಲ ಬಿಡ. ಆಗೋಬೇಡ. ನಾನು ಆಗುದಿಲ್ಲ ಬಿಡ. ಏನು ಮುಂದೆ ಹೇಳ್ತಿರ್ವೆ? ಏನು ಮುಂದೆ ಹೇಳ್ತಿರ್ವೆ? ಅಲ್ಲ ಮಗ ಏನು ಹೇಳ್ತಿಲ್ಲಪ್ಪ. ಏನು ಮುಂದೆ ಹೇಳ್ತಿರ ಬಸವಯ್ಯ? ನಮ್ಮ ಅಪ್ಪ ಮಾತೆತ್ತಿದ್ರೆ ಕೊಟ್ಕೆರೆಗೆ ಹೋಗಿ ಚೌಡಮ್ಮ ಪೂಜೆ ಮಾಡಕ್ಕೆ ಅಂತಾನೆ ಈಶ್ವರಿನಲ್ಲಿ ಬಂದ್ಬಿಡ ಪೂಜೆ ಮಾಡಿಸ್ಕೊಂಡು. ಬಸವಯ್ಯ ಅಲ್ಲ ಚೌಡಮ್ಮ ಪೂಜೆ ಮಾಡಕ್ಕೆ ಈಶ್ವರಿ ಬಂದ್ಬಿಟ್ಟ. ಬಸವಯ್ಯ ಹೇಳುವಂತ ನಾವು ಏನು ಮುಂದೆ ಹೇಳ್ತಿರ್ವಿ? ಅದೇ ದೊರೆಗಳು ಹಳ್ಳೇರು ಆಗ್ಬಿಡವ ಅಂತ ಹೇಳಿದ್ನಪ್ಪ. ಹಾಗಾದ್ರೆ ಶ್ರೀಬಾಲ ಗೌರಿಗೆ ದೊರೆಗಳ ವಿಚಾರವನ್ನು ಹೇಳಿ ಲಗ್ನಕ್ಕೆ ಒಪ್ಪಿಸಿದೆಯೇನೋ? ಬೇಸ್ ಬಸವಯ್ಯ, ಕರೆಸುವಂತನಾಗೋ. ಪಾಪ ಅಪ್ಪ ಕಾರವ ಅಪ್ಪ ರಾಳೆ ಚೌಡಮ್ಮ ಪೂಜೆ ಮಾಡ್ಕೊಂಡ್ ಬಂದವ್ರೆ. ಬಸವಯ್ಯ ನೀನೇ ಹೇಳ್ಬಿಡು. ಏನಂತ? ನೀನೇ ಹೇಳ್ಬಿಡು. ಎಲ್ಲ ನಾನು ಹೇಳಿದ್ ಬರವಾ? ನೀನು ನಡಿಯೋ. ನಾನು ಇಲ್ಲೇ ಅಲ್ವಾ? ಜನಕ ಕುಮಾರಿ, ನಿನ್ನ ಪಾದ ಪದ್ಮ. ಕುಮಾರಿ ನಿಂಗೆ ಮಂಗಳವಾರ ಮೇಲೆ ಕೇಳು. ಕುಮಾರಿ, ಜನಕ ಬಸವಯ್ಯನು ಹೇಳಿದ ಮಾತನ್ನು ಕೇಳಿ ಲಗ್ನಕ್ಕೆ ಒಪ್ಪಿರಿ ಮಗಳೇ. ಒಪ್ಪಿರೋ ಆದರೆ ಜನಕ ಅಪ್ಪನ ಮೇಲೆ ಅದೇ ಬಂತು ಚೌಡಮ್ಮ. ನೀನು ಹೇಳುವುದೆಂದರೇನು, ನಾನು ಕೇಳುವುದೆಂದರೇನು? ನನ್ಗೆ ಯಾವ ಮದ್ವೆನು ಬ್ಯಾಡ್ವೋ. ಒಳ್ಳೆ ಚೌಡಿ ಬಂದೋಳೆ ಬಾ ಇಟ್ಕೋ. ನನ್ಗೆ ಯಾವ ಮದ್ವೆನು ಬ್ಯಾಡ್ವೋ. ಅಯ್ಯಪ್ಪ ಬಸವಯ್ಯ ಹಂಗೆಲ್ಲ ಹೆಣ್ಮಕ್ಳು ರೇಗ್ತಾರ? ರೇಗುದಿಲ್ಲ, ಕರಿವಂತನಾಗೋ. ಅದೆಲ್ಲ ರೇಗದಲ್ಲ, ಚೌಡಮ್ಮ ಅಂತ ಮುಡಿಕೋ. ಕರಿವಂತನಾಗೋ ಬಸವಯ್ಯ. ಮಗಿಗಿಲ್ಲ ರೇಗ್ಬೇಡ, ಇನ್ನು ಎಳೆ ಮಗ ಅದು. ಬರಬಾ, ನಾನು ಹೇಳಿದ್ದೀನಿ. ಜನಕ ಕುಮಾರಿ, ಅವರು ತಾತಗೆ ನಡ್ತಿ ಕೇಳುವರಾಗಿ ತಂದೆ. ಅದೇನು ಹೇಳುವಂತಳಾಗು ಮಗಳೇ. ದೊರೆಗಾಳ ಬಾಳಯ್ಯ ಹೇಳುವೆನು ಜನಕ. ದೊರೆಗಾಳ ಬಾಳಯ್ಯ ಹೇಳುವೆನು ಜನಕ. ದೊರೆಗಾಳ ಮಂಚಾವ ಗಂಡ ಗಂಡಿಗೆ ಹೋದ್ರೆ ಮುಂದೆ ಬಾಳಲ್ಲೋ. ನಿತ್ಯ ಯುದ್ಧವನ್ನ ಮಾಡಬೇಕು ಬಸವಯ್ಯ. ಹೇಳುವಂತನಾಗೋ. ನಿದ್ದೆ ಅಲ್ಲ, ಉದ್ದ 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 ಮಾಡಬೇಕು. ನಿದ್ದೆ ಅಲ್ಲ, ನಿತ್ಯ. ಜನಕ ಕುಮಾರಿ, ಅದು ಅಲ್ಲದೆ ತೂಕ ಮಂಚದ ಮೇಲೆ ತೂಗಬೇಕು. ತೂಗಲೇಬೇಕು ಮಗಳೇ. ಜನಕ ನಾನು ಕೂಡಿದಂತ ಪತಿದೇವರು ಯುದ್ಧದಲ್ಲಿ ಮಾಡಿದರೆ ನನಗೆ ಮುಂಡೆ ಮಾಡಾಗುವುದು ಜನಕ. ಆಗುದಿಲ್ಲ ಮಗಳೇ. ಅಂತ ಬಸವಯ್ಯ ಹೇಳುವಂತನಾಗೋ. ಹಂಗೇನು ಆಗಲ್ಲ ಪಾಪ. ಅಂತ ಮುಂಡೆ ಬಾಳಲು ನೀಚಲ ಸಾಧ್ಯವಿಲ್ಲ ಜನಕ. ಒಳ್ಳೆಯವರಿದ್ದರೆ ಈ ನಿಮ್ಮ ಅಂತಃಪುರದಲ್ಲಿ ಕೊಟ್ಟು ಲಗ್ನ ಮಾಡಿ ಜನಕ. ಕುಮಾರಿ, ಜನಕ ಹೋಗಲಿ ಬಿಡಮ್ಮ, ಮತ್ತೊಬ್ಬರ ವಿಚಾರವನ್ನು ಹೇಳುತ್ತೇನೆ, ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೋ ಮಗಳೇ. ಅವರು ಒಳ್ಳೆಯವರೇ, ತುಂಬಾ ಒಳ್ಳೆಯವರು ಮಗಳೇ. ಹೇಳುವರಾಗಿ
ವೈಸರಿಗೆ ಕೊಡಲೇನೆ ಜಾಣೆ ಗೌರಮ್ಮ ಕುಮಾರಿ ವೈಸರಿಗೆ ಕೊಡಲೇನೆ ಜಾಣೆ ಗೌರಮ್ಮ ವೈಸರಿಗೆ ಕೊಡು ನಿನ್ನ ಲಗ್ನ ಮಾಡುವೆನೋ ಲಗ್ನ ಮಾಡುವೆನೋ ವೈಸರಿಗೆ ಕೊಟ್ಟು ನಿನ್ನ ಲಗ್ನ ಮಾಡುವೆನೋ ಲಗ್ನ ಮಾಡುವೆನೋ ಕುಮಾರಿ ವಯಸ್ಸಾರು ಬಂದಾರೆ ಯಾರಯ್ಯ ಜನಕ ಭಾವನೆ ಮಗಳೇ ವಯಸ್ಸಾರು ಬಂದಾರೆ ಯಾರಯ್ಯ ಜನಕ ಅವರು ಮಾಡುವನೆ ಮಾತಯ್ಯ ತಂದೆ ಅವರು ತುಂಬಾ ಒಳ್ಳೆಯವರು ಮಗಳೇ ಅವರು ಮಾಡುವನೆ ಮಾತಯ್ಯ ತಂದೆ ವಯಸ್ಸಾರು ಬಂದಾರೆ ಯಾರಯ್ಯ ಜನಕ ವಯಸ್ಸಾರು ಬಂದಾರೆ ಯಾರಯ್ಯ ಜನಕ ಯಾರಯ್ಯ ಜನಕ ಯಾರಯ್ಯ ಜನಕ ಯಾರಯ್ಯ ಜನಕ ಯಾರಯ್ಯ ಜನಕ ವಯಸ್ಸಾರು ಅಂತಾರೆ ಬಹಳ ಒಳ್ಳೆಯವರು ವಯಸ್ಸಾರು ಅಂತಾರೆ ಬಹಳ ಒಳ್ಳೆಯವರು ವಯಸ್ಸಾರು ಅಂತಾರೆ ಬಹಳ ಒಳ್ಳೆಯವರು ಬಹಳ ಒಳ್ಳೆಯವರು ಒಪ್ಪಿಕೊಳ್ಳೆ ನನ್ನ ಮಗಳೇ ಜಾಣೆ ಗೌರಮ್ಮ ಜಾಣೆ ಗೌರಮ್ಮ ಜಾಣೆ ಗೌರಮ್ಮ ಜಾಣೆ ಗೌರಮ್ಮ ಜಾಣೆ ಗೌರಮ್ಮ ಜಾಣೆ ಗೌರಮ್ಮ ಕುಮಾರಿ ಜನಕ ವೈಶ್ಯರಂದರೆ ಲಕ್ಷ್ಮೀಪತಿರ ಮಗಳೇ ಅವರನ್ನು ಮದುವೆ ಆದರೆ ಸುಖದಿಂದ ಇರಬಹುದು ಆದ್ದರಿಂದ ವೈಶ್ಯರು ನೀನು ಲಗ್ನವಾಗು ಮಗಳೇ ಜನಕ ನೀವಾಡುವ ಮಾತು ನನಗೆ ಸ್ವಲ್ಪ ಅರ್ಥವಾಗುತ್ತಿಲ್ಲ ತಂದೆ ಅರ್ಥವಾಗುವಂತ ಹೇಳಿದರೆ ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವೆನು ಜನಕ ಏನು ಕುಮಾರಿ ಜನಕ ನಾನು ಹೇಳುತ್ತಿರುವ ಮಾತು ನಿನಗೆ ಗೋಚರವಾಗದಿಲ್ಲವೇ ಖಂಡಿತವಾಗಿಲ್ಲ ಜನಕ ಕುಮಾರಿ ಹಾಗಾದ್ರೆ ವೈಶ್ಯರ ವಿಚಾರವನ್ನು ಬಸವಯ್ಯನ ಸಂಗಡ ಹೇಳುತ್ತೇನೆ ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೊ ಮಗಳೇ ಹಾಗೆ ಆಗಲಿ ಜನಕ ಬಸವಯ್ಯ ಬಸವಯ್ಯ ಓ ನಮ್ಮ ಶ್ರೀ ಬಾಲಗೌರಿಗೆ ವೈಶ್ಯರ ವಿಚಾರವನ್ನು ತಿಳಿಸಿದರೆ ಆಕೆ ಗೋಚರವಿಲ್ಲ ಎಂದು ಹೇಳ್ತಿರೋಳು ನಿನಗೆ ವೈಶ್ಯರ ವಿಚಾರ ಗೋಚರ ಇರುವುದೇನೋ ಬಸವಯ್ಯ ಯಪ್ಪ ಅವ್ರ ವಿಚಾರ ಹಂಗಿರ್ಲಿ ಹೇಳುವಂತನಾಗೋ ಅದು ಸರಿ ನೀನೇನೋ ಚೌಡಮ್ಮ ಪೂಜೆಗೆ ಹೋಗ್ತೀಯ ಮಾಸ್ಟ್ರು ಬೇರೆ ಚೇಂಜ್ ಆಗ್ಬಿಟ್ಟಾರೆ ಯಾವ ದೇವಿ ಪೂಜೆಗೆ ಹೋರು ಮಾಸ್ಟ್ರು ಬಸವಯ್ಯ ಆ? ಅವರವರ ಇಚ್ಛೆ ಎಲ್ಲೂ ಇರ್ತಾರೆ ಹೇಳುವಂತನಾಗೋ ಅಲ್ಲ ಯಾವ ದೇವಿ ಪೂಜೆಗೆ ಹೋದ್ರು ಅಂತ ಹೇಳುವಂತನಾಗೋ ಬಸವಯ್ಯ ವೈಶ್ಯರ ವಿಚಾರ ನಿನಗೆ ಗೋಚರ ಇರುವುದೇನು ಬಸವಯ್ಯ ಅಯ್ಯೋ ಯಪ್ಪ ಬಸವಯ್ಯ ಹೇಳುವಂತನಾಗೋ ವೈಷ್ಣವರ ಹೇಳುವಂತನಾಗ ಅವ್ರ ಬಸವಯ್ಯ ಮನೆ 7 ವರ್ಷ ಕೆಲಸ ಮಾಡ್ಕೊಂಡಿದ್ದೆ ಕಣಪ್ಪ ವೈಷ್ಣವರ ಮನೆಯಲ್ಲಿ 7 ವರ್ಷ ಕೆಲಸ ಮಾಡಿಕೊಂಡಿದ್ದೇನೆ ಬಸವಯ್ಯ ಏನೇ ಕೆಲಸ ಮಾಡಿಕೊಂಡಿದ್ದೆ ಯಾವ ರೀತಿ ಮಾಡುತ್ತಿದ್ದೆ ಏ ಅವ್ರ ಮೇಲೆ ಅಂಗಡಿ ಐತಿಲ್ಲಪ್ಪ ಹೇಳುವಂತನಾಗೋ ಕಾಸ್ಗೂ ಲೆಕ್ಕ ಬರ್ಕೊಂಡಿದ್ದೆ ಯಾವ ರೀತಿ ಬರೀತಿದ್ದೆ ಬಸವಯ್ಯ ಯಾವ ರೀತಿ ಬರೀತಿದೆ ಗೊತ್ತಾ ಹೇಳುವಂತನಾಗೋ ಯಪ್ಪ ಸಾಲ ತಗೊಳಕ್ ಬರ್ತಾರಲ್ಲ ಹೇಳುವಂತನಾಗೋ ಬುಕ್ಕಲ್ಲಿ ಲೆಕ್ಕ ಬರೀಬೇಕಲ್ಲಪ್ಪ ಹೇಳುವಂತನಾಗ ಬಸವಯ್ಯ ಅವಾಗ ನೋಡು ಹಿಂಗೊಂದ್ ಗೀಟ್ ಹಾಕೋರು ಎಷ್ಟಪ್ಪ ಒಂದು ಹಲ್ಲವೇನ ಬಸವಯ್ಯ ಅದ್ರ ಮಗ್ಲಲ್ಲಿ ಒಂದು 0 ಹಾಕಿದ್ರೆ 10 ಹಲ್ಲವೇನ ಬಸವಯ್ಯ 10 ರೂಪಾಯಿ ಸಾಮಾನು ಕೊಡಷ್ಟು ಬರೀಬೇಕು ಬುಕ್ಕಲ್ಲಿ ಹೇಳುವಂತನಾಗೋ ಅವ್ರ ಸಾಮಾನು ತಗೊಂಡು ಅದ್ ಕಡೆಗೆ ಹೋದ್ಮೇಲೆ ಒಂದ್ರ ಮೇಲೆ ಅಡ್ಡ ಹಿಂಗೊಂದು ಗೀಟ್ ಹೇಳಿದ್ರೆ ಎಷ್ಟಾಯ್ತದೆ 70 ಆಗುವುದಿಲ್ಲ ಬಸವಯ್ಯ ನೋಡಿ ಹಿಂಗ್ ಕೆಲಸ ಮಾಡ್ಕೊಂಡಿದ್ದೆ ಅವ್ರ ಮನೆಗೆ ಲೆಕ್ಕ ಬಸವಯ್ಯ ಆ ರೀತಿ ಬರೆಯಬಾರದಲ್ಲವೇನೋ ಯಾಕೆ ಆ ಮತ್ತೊಂದು ಲೊಕೇಶನ್ ಬರೆಯಲ್ವಾ ಆ ರೀತಿ ಬರೆಯುವುದಿಲ್ಲ ಬಸವಯ್ಯ ಬರ್ದೆ ಅಷ್ಟೊಂದು ದೊಡ್ಡ ಅಂಗಡಿ ಇಟ್ಕೊಂಡಿರೋದು ಇಲ್ಲ ಬಸವಯ್ಯ ಆ ರೀತಿ ಬರೆಯುವುದಿಲ್ಲ ಬಸವಯ್ಯ ಹಾಗಾದ್ರೆ ನೀನು ವೈಷ್ಣವರ ವಿಚಾರ ಚೆನ್ನಾಗಿ ಬಲ್ಲ ಏನೋ ವಾ ಬಸವಯ್ಯ ಶ್ರೀ ಬಾಲ ಗೌರಿಗೆ ವೈಷ್ಣವರ ವಿಚಾರವನ್ನು ತಿಳಿಸಿ ಲಗ್ನಕ್ಕೆ ಒಪ್ಪಿಸಿ ಕರೆಸುವಂತನಾಗೋ ಅರ್ತದೆ ನನ್ನ ಕಡೆಗೆ ಬಿಡು ಯಪ್ಪ ಅವ್ವ ರೂಮಲ್ಲಿ ಇಲ್ಲ 3 ದಿನ ರಜಾ ಯಾಕವ್ವ 3 ದಿನ ರಜಾ ಅಂದ್ರೆ ನೀವು ಹಿಂಗಿರ್ತೀರ ನೀವು ನಿಮ್ಗೇನು ಅರ್ಥ ಆಯ್ತು ಪಾಪ ಏ ಬಸವಯ್ಯ ಪಾಪ ನಮ್ಗೆ ಯಾವ ಮದ್ವೆನೂ ಬೇಡ ಹೋಗೋ ಬೇಡವಾ ನಮ್ಗೆ ಯಾವ ಮದ್ವೆನೂ ಬೇಡ ಹೋಗೋ ಇಡು ನೀನೇನಾದ್ರು ಮದ್ವೆ ಆಗ್ಲಿಲ್ಲ ಅಂತಂದ್ರೆ ನೋಡ ಆ ಪಾಪನ್ ಕರ್ಕೊಂಬಂದು ಮಾಡಿಸ್ಬಿಡ್ತೀನಿ ನಾನು ಆಗುವುದಿಲ್ಲ ಹೋಗೋ ನೋಡ ಮಗ ಮದ್ವೆ ಅಂತ ನಾಚ್ಕೊಂಬಿಡ್ತು ತಲೆ ಬೊಕ್ಕಿ ಕೆಳಗಡೆ ಮುಗ್ಬಿಡ್ತು ಏ ನನ್ಗೆ ಯಾವ ಮದ್ವೆನೂ ಬೇಡ ಹೋಗೋ ಬೇಡವಾ ಬೇಡವೋ ಅಪ್ಪಂಗೆ ಹೇಳ ಹೇಳ್ಕೊ ಹೋಗೋ ಯಪ್ಪ ಏಯ್ ಬಾರ ಇಲ್ಲಿ ಯಾಕೆ
ಬಾರ ಇಲ್ಲಿ. ಇತ್ ಕಡೆಗೆ ಹತ್ ಕಡೆಗೆ ವಾಸೆ ಇದೆ, ಇತ್ ಕಡೆಗೆ ವಾಸೆ ಅದೇ. ಈ ವಯಸ್ಸರು ಅಂದ್ರೆ ಒಳ್ಳೇರೇನೋ. ಅಯ್ಯ ಪಾಪ ಹೋಗಿ ಹೋಗಿ ವಯಸ್ಸು ಒಪ್ಕೊಂಡಿದ್ಯವ್ವ. ಯಾಕೋ ಆ ದೊರೆಗಳ್ನಾರ ಆಗಿದ್ರೆ ಏಯ್ ತೂಗ ನೀನ್ ಯಾಕೆ ಆಗ್ಬೇಡ ಅಂತ ಹೇಳಿದ್ದು? ನಾನು ಆಗ್ಬೇಡ ಅಂತ ಹೇಳಿದ್ನ. ಹೌದಾ? ನಾನು ಆಗ್ಬೇಡ ತಡ್ತ ಏಯ್ ಈ ವಯಸ್ಸರು ಅಂದ್ರೆ ಒಳ್ಳೇರೇನೋ. ಈ ವಯಸ್ಸರು ಅಂದ್ರೆ ಒಳ್ಳೇರೇನೋ. ಹೇಳ್ತೀನಿ ಕೇಳ್ಪಪ್ಪ. ಈ ವಯಸ್ಸು ಮನೇಲಿ ಒಂದ್ ಅಂಗಡಿ ಇರ್ತದೆ ಪಪ್ಪ. ಹೌದೇನೋ? ಹ್ಞೂ. ಆ ಅಂಗಡಿಗೆ ಹೋಗ್ಬೇಕಾರೆ ಪಪ್ಪ ನೀನು ನೋಡು, ಈ ಬಟ್ಟೆ ಎಲ್ಲ ಹಾಕೊಳಂಗಿಲ್ಲ. ಇನ್ಯಾವ್ದು? ಈ ಬಂದ ನೋಡು, ಏನು ಮಿಡ್ಡಿ ಉಡಿದಾರ. ಏಯ್ ಅದ್ ಮಿಡ್ಡಿ ಉಡಿದಾರಲ್ಲ ಕಣ, ಮಿಡ್ಡಿ ಚೂಡಿದಾರು. ಅದೇ ಮಿಡ್ಡಿ ಉಡಿದಾರ. ಏಯ್ ಇಲ್ಲಿವರೆಗೂ ಹಾಕೋಣದು. ಮಿಡ್ಡಿ ಚೂಡಿದಾರ ಕಣ ಅದು. ಅದೇ ಮಿಡ್ಡಿ ಇಲ್ಲಿವರೆಗೂ ಹಾಕೋಣದು, ಮಂಡಿನ ಮ್ಯಾಲ್ಕೆ. ಆಮೇಲೆ ಪಪ್ಪ ಮೊದ್ಲು ಚಪ್ಪಲಿ ಪಪ್ಪ, ಮೊದ್ಲು ಸಮೂಕಿದ ಪಪ್ಪ ಚಪ್ಪಲಿ. ಅರ್ಧ ಅಡಿ ಹೈಟು. ಹೌದೇನೋ? ಓ ಆಮೇಲೆ 5 ಅಡಿ ಇರೋರು 5.5 ಅಡಿ ಕಾಣಿಸ್ತಾರೆ. ಆ ಚಪ್ಪಲಿ ಹಾಕೊಂಡು ಕಂಕ್ಳಿಗೆ ಒಂದ್ ಯಾರ್ ಗುಟ್ಟಿದ ಬ್ಯಾಗ್ ತಗ್ಲ ಹಾಕೊಂಡು ಏಯ್ ಅದ್ ಯಾರ್ ಗುಟ್ಟಿದ್ದಲ್ಲ ಕಣ, ವ್ಯಾನಿಟಿ ಬ್ಯಾಗು. ಅದೇ ಯಾರ್ ಗುಟ್ಟಿದ ಬ್ಯಾಗು? ಏಯ್ ಯಾರ್ ಗುಟ್ಟಿದ್ದಲ್ಲ ಕಣ, ಅದು ವ್ಯಾನಿಟಿ ಬ್ಯಾಗು. ನೋಡಿ ನಮ್ಮ ಮೇಡಮ್ ಅವ್ರು ತಗ್ಲ ಹಾಕೊಂಡ್ರು. ಯಾರ್ ಗುಟ್ಟಿದ ಬ್ಯಾಗ? ಅದೇನೋ? ಓ ಅದೇ ಬಹಳ ಚೆನ್ನಾಗಿದೆ ಕಣ. ಓ ಯಾರ್ ಗುಟ್ಟಿದ ಬ್ಯಾಗ್ ತಗ್ಲ ಹಾಕೊಂಡವ್ ನೋಡು. ವ್ಯಾನಿಟಿ ಬ್ಯಾಗ್ ಅದು. ಗ್ಯಾರಂಟಿ ಬ್ಯಾಗು. ಓ ಅವ್ ತಗ್ಲ ಹಾಕೊಂಡು ಪಪ್ಪ ಅಂಗಡಿ ತಕ್ಕ ಹೋಯ್ತಾ ಇದ್ರೆ ಪಪ್ಪ ಈ ರೋಡಲ್ಲಿ. ರೋಡು ಭಾರಿ ಚೆನ್ನಾಗದಿಲ್ಲಿ. ಹಳ್ಳ ಗುಂಡಿ ಯಾವ್ದಾರು ಒಂದಿಷ್ಟಾಗ ಹಳ್ಳನೋ ಇಲ್ಲ ಒಂದಿಷ್ಟಪ್ಪ ಕಲ್ಲು ಸಿಗಿ ಹಾಕತ್ತು ಅಂದ್ರೆ ಅದು ಬೇರೆ. ನೀ ನೋಡಿ ಹಿಂಗ್ ಹೋಯ್ತಾ ಇರ್ಚ ಹಿಂಗೆ ಯಾವ್ದಾರು ಹಳ್ಳಕ್ಕೋ ಗುಂಡಿಗೋ. ಏನಾಯ್ತು ನಿನ್ಗೆ? ಚಪ್ಪಲಿ ಐತಲ್ವ ಚಪ್ಪಲಿ? ಹೌದೇನೋ? ಓ ಆಮೇಲೆ ಹಿಂಗ್ ಹೋಯ್ತಿದ್ದಾಗ ಯಾವ್ದೋ ಕಲ್ಲು ಗುಂಡಿಗೆ ಸಿಗಿ ಹಾಕತ್ತು ಅಂದ್ರೆ ನಿನ್ ಕಾಲ ಅಷ್ಟೇ ಮುರಿದೋಯ್ತದೇನೋ? ಇಲ್ಲ, ರಾಡ್ ಹಾಕ್ತಾರಷ್ಟೇ. ಆಮೇಲೆ ಪಪ್ಪ ಅಂಗಡಿಗೆ ಹೋಗ್ಬಿಟ್ಟು ಬಾಕ್ಲು ತೆಗೆದ್ಬಿಟ್ಟು ಬಾಕ್ಲಿಗೆ ಒಂದ್ ನೀರು ಚುಮ್ಕಿಸ್ಬಿಟ್ಟು ಆಮೇಲೆ ಬಾಯಿ ತೋರಿಸ್ತಾ ಇದ್ದೀನಿ. ನೀನು ಯಾವ ದೇವಿ ಪ್ರಸಾದ ಇದ್ವು? ಅದಕ್ಕೆ ದೇವಿ ಪ್ರಸಾದಕ್ಕೆ ತಗೊಂಬರಕ್ ಹೋಗಿದ್ದ. ಹೇಳು ಆಮೇಲೇನು? ಆಮೇಲೆ ಪಪ್ಪ ಅಂಗಡಿ ಬಾಕ್ಲು ತೆಗೆದ್ಬಿಟ್ಟು ನೀವು ಒಂದ್ ನೀರು ಚುಮ್ಕಿಸ್ಬಿಟ್ಟು ಗಲ್ಲದ ಮೇಲೆ ಹೋಗಿ ಕೂತ್ಕೋಬೇಕು. ಹೌದೇನೋ? ಗಲ್ಲದ ಮೇಲೆ ಹೋಗಿ ಕೂತ್ಕೊಂಡ್ರೆ ನೋಡಲ್ಲಿ ಕೂತವ್ರು ನೋಡು. ಯಾರು? ನೋಡಲ್ಲಿ ಹುಡುಗರು, ವಯಸ್ಸು ಹುಡುಗರು 3 ಜನ ಅಂತವ್ರು 3 ಜನ ಬರ್ತಾರೆ. ಏನ್ ಗೊತ್ತಾ? ಏನ್ಕೋ? ರೀ ಮೋರ್ ಸಿಗರೇಟ್ ಕೊಡ್ರಿ, ಮೋರ್ ಸಿಗರೇಟ್. ಏಯ್ ಅವ್ರು ಅದು ಒಂದೇ ಮಾಡಲ್ಲ ಕಣ, ಎಲ್ಲ ಮಾಡ್ತಾರ ಅವರು. ಅದ್ರಲ್ಲಿ ಒಬ್ಬ ಮೋರು, ಒಬ್ಬ ಕ್ಲಾಸಿಕ್ ಮೆಂತಲ್ಲು, ಇನ್ನೊಬ್ಬ ಬ್ಲ್ಯಾಕ್. ಹೌದೇನೋ? ಆಮೇಲೆ ಪಪ್ಪ ನೀವು ಸಿಗರೇಟ್ ಕೊಡ್ತಲ್ಲ, ಅವ್ರು ಹಚ್ಕೊಂಡು ಸೇದ್ಬಿಟ್ಟು ಅಂತ ಬಗೆ ಬಿಟ್ಬಿಟ್ಟು ನೀ ತಗೊಂಡ್ರೆ ಕಾಸು ಅಂತ ಕೊಡಕ್ ಬರ್ತಾರೆ. ಈ ಕೈ ಹಿಂಗ್ ಹೊಡಿರ್ತಿಲ್ಲ, ಕಾಸು ಕೊಡೋ ನೆಪದಲ್ಲಿ ನಿನ್ ಕೈ ಆ ರೀತಿ ಎಲ್ಲ ಮಾಡ್ತಾರೇನೋ? ಬಿಟ್ರೆ ಲಚ್ಚಕ್ಕಂತ ಕೆನ್ನೆಗೆ ಹಂಗಿನೇ ಅಂತ ಮುಟ್ಟು ಕೊಟ್ಬಿಡ್ತಾರೆ. ಇಂತ ಬಹಳ ನೀಚ ಸಾಧ್ಯವಿಲ್ಲವೋ? ವ್ಯಾಪಾರ ಹೆಂಗ್ ಮಾಡ್ಬೇಕು? ಆಮೇಲೆ ಪಪ್ಪ ಕಾಸುಗೂ ಸುಳ್ಳು ಲೆಕ್ಕ ಬರೀಬೇಕು. ಯಾವ ರೀತಿಯಾಗೋ? ಯಾವ ರೀತಿ ಗೊತ್ತಾ? ನೋಡಿ ಕೂತಿಲ್ವಾ, ಈ ಕೆಂಪು ಡ್ರೆಸ್ ಹಾಕೊಂಡ್ ಕೂತಿವ್ ತಾತ. ಹೌದೇನೋ? ಆ ತಾತ ಬರ್ತಾನೆ. ಯಾಕೆ ಹೇಳೋ? ಯಾಕೋ? ಬೀಡಿ ಸೇದ ಚಪ್ಪಲ. ಹೌದೇನೋ? ಓ ಕಾಸಿರಲ್ಲ ಅಮ್ಮರೇ, ಇನ್ನ ಇದು ಪಿಂಚಿನ ಕಾಸು ಬಂದಿಲ್ಲ, ನಾಳಿಕೋ ನಾಡ್ದ ಬರ್ತದೆ, ಕೊಡ್ತೀನಿ, ಅವನ್ ಕಟ್ ಬೀಡಿ ಒಂದ್ ಬೆಂಕಿ ಪಣ್ಣ ಕೊಡಿ ಅಂತ. ಹೌದೇನೋ? ಆಮೇಲೆ ನೀನ್ ಅವಾಗ ಬೀಡಿ ಬೆಂಕಿ ಏನೋ ನಮ್ಮನೆ ಮಗ್ಳಲ್ವಾ ಅಕ್ಕಪಕ್ಕ ಇರೋದು ಅಂದ್ಬಿಟ್ಟು ಒಂದ್ ಕಟ್ ಬೀಡಿ ಬೆಂಕಿ ಪಟ್ಟ ಕೊಡ್ಸಿ ಕೊಡೋಗ್ತಾತ ಅಂತಂದು ಅವಯ್ಯ ಬೀಡಿ ಬೆಂಕಿ ಒಂದ್ ಬೀಡಿ ಹಚ್ಕೊಂಡು 10 ಕಡೆಗೆ ಹೋದ್ಮೇಲೆ ಬುಕ್ಕಲ್ಲ ತಾತ ಇದ್ದಾಗ ಎಷ್ಟು ಬರ್ಬೇಕಲ್ಲ ನೀವು? 10 ರೂಪಾಯಿ ಅಲ್ವೇನೋ? ಒಂದ್ ಕಟ್ ಬೀಡಿ ಬೆಂಕಿ ಪಣ್ಣ 10 ರೂಪಾಯಿ ಬರ್ಬೇಕು. ಹೌದು. ಆ ತಾತ 10 ಕಡೆಗೆ ಹೋದ್ಮೇಲೆ ಇಲ್ಲ 0 ಮಗ್ಳಲ್ಲಿ ಇನ್ನೊಂದು 0 ಸೇರ್ಸು, ಇಲ್ಲ 1 ಮೇಲೆ ಅಡ್ಡ ಒಂದು ಜೀಟಾರ್ ಹೊಡಿ. ಅದ್ 70 ಅಲ್ವೇನೋ? ಇಂಥ ಮನೇಲಿ ಕೆಲಸ ಮಾಡಿದ್ರೆ ತಾನೆ. ಇಂಥ ನೀಚ್ ಕೆಲಸ ಮಾಡಕ್ ನನ್ಗೆ ಸಾಧ್ಯವೇನೋ? ಇಂಥ ಮನೇಲಿ ಕೆಲಸ ಮಾಡಿದ್ರೆ ತಾನೆ ಹೊಟ್ಟೆ ಮುಂದಕ್ಕೆ ಬರೋದು. ಯಾರ್ದು? ಸಟ್ರದು.
ಇಂಥ ಕಾಸು ಸುಳ್ಳು ಲೆಕ್ಕ ಬರೀ ನನಗೆ ಸಾಧ್ಯವಿಲ್ಲವೋ? ಆಮೇಲೆ ಸಂತೆಗೂ ಜಾತ್ರೆಗೂ ತರಗೆಲೆ ಗೋಟಾಡ್ಕೊಂಡು ತಿರುಗಬೇಕು ತಲೆ ಮೇಲೆ ಹೊತ್ಕೊಂಡು. ಯಾವ್ಯಾವ ಸಂತಿಗೋ? ಇದ್ ಕಡೆ ದಾವಸ್ಪೇಟೆ ಸಂತೆ, ಶಿವಗಂಗೆ ಸಂತೆ, ಒಂದುಡ್ಕೆ ಸಂತೆ, ಶಿರಾ ಸಂತೆ, ಪಾವಗಡ ಸಂತೆ, ಇದು ಮಾಗಡಿ ಸಂತೆ, ನೆಲಮಲ್ ಸಂತೆ, ಹಿಂಗೆಲ್ಲ ತಿರುಗಬೇಕು. ನಾನು ಇಲ್ಲ, ನಾನು ಹೇಳಿ ಹೋಗ್ಲಿನಿ, ಈರಮ್ಮನ್ ಕರ್ಕೊಂಡೋಗು. ಆಮೇಲೆ ಬಸವಯ್ಯ ಇವೆಲ್ಲ ನನಗೆ ಸಾಧ್ಯವಿಲ್ಲವೋ? ಆಮೇಲೆ ಪಾಪ ಎಡಗೈಲಿ ತಕ್ರೆ ಹಿಡಿದು ಬೇರೆ ತೂಗ್ಬೇಕು. ಯಾವ ರೀತಿಯಾಗೋ? ನೋಡಿ ಹಿಂಗೆ ಇಟ್ಕೊಂಡು ತೂಗ್ತಾ ಇರ್ತಿಲ್ಲ ಪಾಪ. ನೋಡು ಅಂಥದ್ದೊಂದು ವಯಸ್ಸಾದ್ರೆ ನಮ್ಮ ಅಕ್ಕ ಬತ್ತಳೆ ಒಂದು ಟೊಮೊಟೊ ತೀರೋಗಿರ್ತಾವಲ್ಲ ಪಾಪ, ಕಾಲೇ ಹೋಗಿರ್ತವೆ. ಅಮ್ಮರೇ ಒಂದು ಅರ್ಧ ಕೆಜಿ ಟೊಮೊಟೊ ಕೊಡು ಅಂತ ಬರ್ತಾರೆ. ಅವಾಗ ನೀನೇನ್ ಮಾಡ್ಬೇಕು ಗೊತ್ತಾ? ಅಲ್ಲಿಗೆ ನೈಸಿಂದ ಏನ್ ಅಕ್ಕಾರು ನಮ್ಮ ಅಂಗಡಿ ಕಡೆಯಿಂದ ನಮ್ಮ ಅಂಗಡಿ ಕಡೆ ಅವತ್ತಿಂದ ಬರ್ಲೇ ಇಲ್ಲ ಅಂತಂತ ಮಾತಾಡ್ಕಡೆ ಪಾಪ ಮುಳ್ಳ ಹೊಡಿತಾ ಇರಬೇಕು. ಇಂಥ ಮನೇಲಿ ಕೆಲಸನಲ್ಲ ನಾನ್ ಮಾಡ್ಬೇಕೇನೋ? ನಾನ್ ಮೊದ್ಲೇ ಹೇಳಿಲ್ವಾ ಇಂಥ ಮನೇಲಿ ಕೆಲಸ ಮಾಡಿರ್ತಾನೆ ಹೊಟ್ಟೆ ಮುಂದಕ್ಕೆ ಬರೋದು ಅಂತ. ನನ್ನಿಂದ ಸಾಧ್ಯವಿಲ್ಲ ಬಿಡು. ಆಗಲ್ವಾ? ನಾನು ಆಗುದಿಲ್ಲ ಬಿಡು. ಆಗಲ್ವಾ? ನಾನು ಆಗುದಿಲ್ಲ ಬಿಡು. ಆಗು ಬೇಡ ಪಾಪ. ಏನಮ್ಮದ ಹೇಳ್ತಿರ್ವಿ? ಏನಮ್ಮದ ಹೇಳ್ತಿರ್ವಿಯೋ? ಏನ್ ಹೇಳ್ತಾ ಇದ್ದೆ ನಾನು? ಏನಮ್ಮದ ಹೇಳ್ತಿರ್ವಿ ನೀನು? ಈ ಬ್ರಾಹ್ಮಣರು ಒಳ್ಳೆಯವರು ಆಗ್ಬಿಡವ ಅಂತ ಹೇಳ್ತಾ ಇದ್ದೆ. ಏನು ಬಸವಯ್ಯ, ವೈಷ್ಣವರು ಒಳ್ಳೇದಾಗಿ ಅಂತ ಹೇಳ್ತಿದ್ದೀನೋ? ವೈಷ್ಣವರು ಒಳ್ಳೆಯವರು ಅಂತ ಹೇಳ್ತಿದ್ದೆ. ಹಾಗಾದ್ರೆ ಶ್ರೀ ಬಾಲಕವರಿಗೆ ವೈಷ್ಣವ ವಿಚಾರ ತಿಳಿಸಿ ಲಗ್ನಕ್ಕೆ ಒಪ್ಪಿಸುವೇನೋ? ಕರೆಸುವಂತನಾಗೋ. ಅದೇ ಬೆಡ್ರೂಮ್ ಕಡೆಗೆ ಹೋಗಿದ 3 ದಿನ ರಜಾ ಆಯ್ತಲ್ಲ ಹೋಗಂಗೆ. ಕರೆಸುವಂತನಾಗ ಬಸವಯ್ಯ. ಪಾಪ ಪಾಪ ಅಪ್ಪ ಕವರಮ್ಮ. ನೀನು ನೋಡಿಯೋ? ನಾನು ಇಲ್ಲೇ ಇಲ್ವಾ? ನೀನೇ ಹೇಳ್ಬಿಡು. ಏನಂತ? ಆಗುದಿಲ್ಲ ಅಂತ ಹೇಳ್ಬಿಡು. ಆಗಲ್ಲ ಅಂತ ಹೇಳ. ಹೌದು ಜನಕ. ಕುಮಾರಿ ನಿನ್ನ ಪಾದ ಪದ್ಮ ವಂದಿಸುವನು ಜನಕ. ಕುಮಾರಿ ನಿನಗೆ ಮಂಗಳವಲ್ಲಿ ಮೇಲೆ ಕೇಳಿ ಮಗಳೇ. ಕುಮಾರಿ ಜನಕ, ಬಸವಯ್ಯನು ಹೇಳಿದ ಮಾತುಗಳನ್ನು ಕೇಳಿ ಲಗ್ನಕ್ಕೆ ಒಪ್ಪಿರಿ ಮಗಳೇ. ಒಪ್ಪಿರುವನು ಜನಕ. ಆದರೆ ಕುಮಾರಿ ಜನಕ ಏನೋ ಇದು? ಬಾರ ಇಲ್ಲಿ. ನಾನು ಆಗುವುದಿಲ್ಲವೋ? ನೀನು ಹೇಳುವುದಂದರೇನು, ನಾನು ಕೇಳುವುದಂದರೇನು? ಜನಕ, ನೀವು ತಂದೆಯಾದ ಬಳಿಕ ಕೇಳಲೇಬೇಕು. ನಾನು ಮಗಳಾದ ಬಳಿಕ ಹೇಳಲೇಬೇಕು. ಹೇಳುವಂತಾಗು ಮಗಳೇ. ವೈಶ್ಯಾರ ಬಾಳಯ್ಯ ಹೇಳಬೇಕು ಜನಕ. ಜನಕ ಕಾಸಿಗೂ ಸುಳ್ಳು ಲೆಕ್ಕ ಬರೆಯಬೇಕು. ಕುಮಾರಿ ಹಾಗೇನು ಇಲ್ಲ ಮಗಳೇ. ಬಸವಯ್ಯ ಅಂಗಡಿ ಲೆಕ್ಕ ಬರಲೇಬೇಕಪ್ಪ ಜನಕ. ಸರಿಯಾಗಿ ಹೇಳುವಂತೆ ನಾವು ಅವರ ಮನೆಯಲ್ಲಿ ತರಗೆಲೆ ಗೋಟಡಿಕೆಯನ್ನು ಮಾರಲೇಬೇಕು ಮಗಳೇ. ಸಂತಿಗೂ ಜಾತ್ರೆಗೂ ತಿರುಗಲೇಬೇಕು ಮಗಳೇ. ಖಂಡಿತವಾಗಿ ಸಾಧ್ಯವಿಲ್ಲ. ಒಳ್ಳೆಯವರಿದ್ದರೆ ಈ ನಿಮ್ಮ ಅಂತಃಪುರದಲ್ಲಿ ಕೊಟ್ಟು ಲಗ್ನ ಮಾಡಿ ಜನಕ. ಕುಮಾರಿ ಜನಕ ಹೋಗಲಿ ಬಿಡಮ್ಮ, ಮತ್ತೊಬ್ಬರ ವಿಚಾರವನ್ನು ಹೇಳುತ್ತೇನೆ, ಕೇಳಿ ತಿಳಿದುಕೊಂಡು ನೀನು ಲಗ್ನಕ್ಕೆ ಒಪ್ಪಿಕೊಳ್ಳಲೇಬೇಕು. ಏಕೆಂದರೆ ಇದು ಕಡೆಯವನಾಶ್ರಮ, ತಿಳಿಯಿತೋ? ಅವರು ಒಳ್ಳೆಯವರೇ, ತುಂಬಾ ಒಳ್ಳೆಯವರು ಮಗಳೇ. ಹೇಳುವರಾಗಿ ಉತ್ತಮರಿಗೆ ಕೊಡಲೇನೆ ಜಾಣೆ ಗೌರಮ್ಮ, ಉತ್ತಮರಿಗೆ ಕೊಡಲೇನೆ ಜಾಣೆ ಗೌರಮ್ಮ, ಉತ್ತಮರಿಗೆ ಕೊಟ್ಟು ನಿನ್ನ ಲಗ್ನ ಮಾಡುವೆನೋ. ಉತ್ತಮರು ಅಂತಾರೆ ಯಾರಯ್ಯ
ಉತ್ತಮರೆಂದರೆ ಹಿರಿಯ ಮತ್ತು ಕೂಡು ಜೀವರಾಶಿಗೆ ಅನ್ನದಾತರ ಮಗಳೇ. ಜನಕ ಅವರನ್ನು ಮದುವೆ ಆದರೆ ಸುಖದಿಂದ ಇರಬಹುದು. ಆದ್ದರಿಂದ ಈ ಉತ್ತಮರನ್ನು ನೀನು ಮದುವೆಯಾಗು ಮಗಳೇ. ಜನಕ ಕುಮಾರಿ, ನೀವಾಡುವ ಮಾತು ನನಗೆ ಸ್ವಲ್ಪ ಗೋಚರವಿಲ್ಲ ತಂದೆ. ಅರ್ಥವಾಗುವಂತ ಹೇಳಿದರೆ ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವೆನು ಜನಕ. ಏನು ಕುಮಾರಿ? ಜನಕ ನಾನು ಹೇಳುತ್ತಿರುವ ಮಾತು ನಿನಗೆ ಗೋಚರವಾಗದಿಲ್ಲವೇ? ಇಲ್ಲ ತಂದೆ. ಕುಮಾರಿ, ಉತ್ತಮರ ವಿಚಾರವನ್ನು ಬಸವನ ಸಂಗಡ ಹೇಳುತ್ತೇನೆ, ಕೇಳಿ ತಿಳಿದುಕೊಂಡು ನೀನು ಲಗ್ನಕ್ಕೆ ಒಪ್ಪಿಕೊಳ್ಳಲೇಬೇಕು. ತಿಳಿಯಿತಾ? ಹಾಗೆ ಆಗಲಿ ತಂದೆ. ಬಸವಯ್ಯ, ಬಸವಯ್ಯ, ಒಂದೊಳ್ಳೆ ಕರ್ಮ ಆಯ್ತು ನನಗೆ. ಏನು 5 ನಿಮಿಷ ನೆಮ್ಮದಿಯಾಗಿರಲ್ಲ ಅಂತ ಬಿಡಲ್ವಲ್ಲ ನಮಗೆ. ಅಯ್ಯ, ಆ ಮಗ ಒಪ್ಕೊಳಲ್ಲ, ನಾ ಬಿಡಲ್ಲ. ಬಸವಯ್ಯ, ಆ ಶ್ರೀಬಾಲ ಗೌರಿಗೆ ಆ, ಬ್ರಾಹ್ಮಣರ ವಿಚಾರವೆಂದರೆ ಗೋಚರವಿಲ್ಲ, ಇಲ್ಲ ದೊರೆಗಳ ವಿಚಾರವೆಂದರೆ ತಿಳಿದಿಲ್ಲ, ಇಲ್ಲ ವೈಷ್ಣರ ವಿಚಾರವೆಂದರೆ ಗೊತ್ತಿಲ್ಲ. ಇಲ್ಲ. ಕೊನೆಯದಾಗಿ ಉತ್ತಮರ ವಿಚಾರವೆಂದರೆ ಆಕೆ ಗೋಚರವಿಲ್ಲ ಅಂತ ಹೇಳ್ತಿರೋಳು. ನನಗೆ ಉತ್ತಮರ ವಿಚಾರ ಗೋಚರಿರುವುದೇನೋ? ಬೇಸ್ತನಯ್ಯ, ಬಹಳ ಒಳ್ಳೆಯರು. ಯಪ್ಪ, ಬಸವಯ್ಯ, ಉತ್ತಮರು ಅಂದ್ರೆ ಯಾರು ಗೊತ್ತೇನಪ್ಪ? ಹೇಳುವಂತನಾಗೋ. ಅವರ ಮನೆಯಲ್ಲಿ ಏನು ಕೆಲಸ ಮಾಡಿಕೊಂಡಿದ್ದೆ ಬಸವಯ್ಯ? ಇರುವೆ ಎಂಬುದು ಜೀವಕೋಟಿಗೆ ಅನ್ನದಾತರು ಕಣಪ್ಪ ಅವರು. ಹೌದಲ್ಲವೇ? ಹ್ಞೂ. ಹಾಗಾದರೆ ಹೇಳುವಂತನಾಗೋ. ನಾವೆಲ್ಲ ಮುಳ್ಚಲ ಚುತ್ತಕೊಂಡಪ್ಪ, ಕಾಲಿಗೆ ಚುತ್ತವೆ ಅವು ಮಲ್ಲಾಗ್ರು ಬರ ಮಕ್ಕಳು ಚುತ್ತ ಬೇಡವ. ಹೇಳುವಂತನಾಗೋ ಬಸವಯ್ಯ. ಉತ್ತೂರು ಮನೆ ಏನ್ ಮಾಡ್ತಿದ್ದು ಗೊತ್ತೇನಪ್ಪ? ಏನು ಕೆಲಸ ಮಾಡಿಕೊಂಡಿದ್ದೆ ಬಸವಯ್ಯ? ಅವ್ರ ಮನೇಲಿ ಒಂದು 50 ಎಮ್ಮೆ, ನಾಟಿ ಹಸ, ಸೀಮೆ ಹಸ ಎಲ್ಲ ಸಾಕಾಡ್ತಿರ್ತಾರಪ್ಪ. ಹೇಳುವಂತನಾಗೋ. ಎಲ್ಲ ಅಟ್ಕೊಂಡು ಮೇಯಿಸ್ಕೊಂಡು ಹಾಲು ಕರ್ಕೊಂಡು ಡೇರಿಗೆ ಹಾಕೊಂಡಿದ್ದೆ ಕಣಪ್ಪ. ದನಕರುಗಳನ್ನು ಯಾವ ರೀತಿಯಾಗಿ ಮೇಯಿಸಿದ್ದೆ ಬಸವಯ್ಯ? ನಾನಾ? ಹೌದು ಬಸವಯ್ಯ. ಎಲ್ಲ ಅಟ್ಕೊಂಡು ಕಂಡೋರ್ ಹೊಲಕ್ ಬಿಟ್ಬಿಟ್ಟು ನಾನು ನೆಮ್ಮದಿಗೆ ಮನೆ ಕಂಡಿದ್ದೀನಿ ಕಣಪ್ಪ. ಬಸವಯ್ಯ, ಹಾಗಾದರೆ ನೀನು ಉತ್ತಮರ ವಿಚಾರ ಚೆನ್ನಾಗಿ ಬಲ್ಲೆ ಏನೋ? ಹಾಗಾದರೆ ಶ್ರೀಬಾಲ ಗೌರಿಗೆ ಉತ್ತಮರ ವಿಚಾರವನ್ನು ತಿಳಿಸಿ ಲಗ್ನಕ್ಕೆ ಒಪ್ಪಿಸಲಿ ಕರೆತರಲೇಬೇಕು. ಏಕೆಂದರೆ ಸ್ವಯ ನಮ್ಮ ತಂದೆಯವರು ಒಡೆಯುವರು, ನಮ್ಮ ತಂದೆಯವರು ಒಡೆಯುವರು. ಅಲ್ಲ, ಈ ವಯಸ್ಸು ಎಷ್ಟೊಂದು ಮೊಬೈಲ್ ನೋಡ್ಕೊಂಡು ಕೂತಿದ್ಯಲ್ಲ ನೀನು. ಮುಂದಕ್ಕೆ ನೀನು ಸಂಸಾರ ಮಾಡ್ತೀಯ ಯಾರ ಮದುವೆಯಾಗಿ? ಈ ಉತ್ತಮರು ಅಂದ್ರೆ ಒಳ್ಳೆಯರೇನೋ? ಯಾರು ಉತ್ತಮರು ಅಂದ್ರೆ ಒಳ್ಳೆ? ಅಯ್ಯ ಪಾಪ, ಯಾರು ಹೋಗಿ ಒಪ್ಕೊಂಡು ಮದ್ವೆ ಆಗಿ ಹೋಗ್ಲಾರ ನಮ್ ಕಷ್ಟ ಕೊಟ್ಟಿ ಮಡಗ್ತೀಯ. ಉತ್ತಮರು ಅಂದ್ರೆ ಒಳ್ಳೆಯರೇನೋ? ಉತ್ತಮ್ರ? ಹೌದು ಪಾಪ. ಉತ್ತಮ್ರ ಅಂದ್ರೆ ಯಾರು ಗೊತ್ತಾ ಪಾಪ ನಿನಗೆ? ಯಾರು ನೋಡಿ, ಇಲ್ಲಿ ಕೂತಿರೋರೆಲ್ಲ ಅವರೇ ಅಲ್ವಾ? ಯಾರು? ಅಣ್ಣ ಮೈಕ್ ಕೊಡ್ಲಾ? ನೀವು ಮಾತಾಡಲ್ಲ, ವಿಡಿಯೋ ರೆಕಾರ್ಡಲ್ಲಿ ವಾಯ್ಸ್ ಹೋಯ್ತದೆ. ಯಾರು ಉತ್ತಮರು ಅಂದ್ರೆ? ಹೇಳಿವಪ್ಪ, ಇಲ್ಲಿ ಕೂತಿರೋ ಇವರೆಲ್ಲ ಉತ್ತಮರು ಇವರೇನೆ. ರಾಮಕಲ್ಪಾಳಿಂದ 7 ಜನ ಬಂದವರು. ಹೌದಾ? ಎಲ್ಲವ್ರದ? ಅಲ್ಲೇ ಇದಾರೋ. ಯಾರು ಹೋಲ್ಸಿರ್ಕ ಮಕ್ಕ ತೋರಿಸಿ. ಅಲ್ಲೇ ಇದಾರ ನೋಡು. ಅವ್ರೇನ ಉತ್ತಮರು ಅಂದ್ರೆ? ಓ ಪಾಪ ಅವರೇನೆ. ಆಮೇಲೆ ನೋಡು, ನೀನು ಹೊಸ್ತಾಗ ಮದ್ವೆ ಆಗೋದಿ ಉತ್ತವ್ರ ಮನೆಯಲ್ಲಿ. ನೋಡಿ ಇಲ್ಲಿ ಕೂತ ನೋಡಿ ಅವ್ವ. ಎಲ್ಲೋ ನೋಡಿ, ಇಲ್ಲಿ ಕೂತ ನೋಡಿ, ಇದು ಕೈ ಕಟ್ಕೊಂಡು ಇಂಥದ್ದೊಂದು ನಿಮ್ಮ ಮನೇಲಿ ಒಂದು ಕಾಗೆ ಮುತ್ಕಿ ಇರ್ತದೆ. ಯಾರು ಅವರು? ಯಾರು ಗೊತ್ತಾ? ನಿಮ್ಮ ಅತ್ತೆ ಅಮ್ಮ. ಏನು ನಮ್ಮ ಅತ್ತೆನ ಕಾಗೆ ಮುತ್ಕಿರ್ತಿ? ನಮ್ಮ ಅತ್ತೆನೇನು? ಆಮೇಲೆ ಅದಕ್ಕೆ ಬೆಳಗಿನ ಜಾವ 4 ಗಂಟೆ ಆಗದೆ ತಡ. ಸುಪ್ರಭಾತನ ಏನಂತನೋ? ಅದು ಬೆಳಗಾನ ನಿದ್ದೆ ಬರಲ್ಲ, ತಿಗಣೆ ಇದ್ದಂಗೆ ಅದು. ಹೌದೇನೋ? ಬೆಳಗಿನ ಜಾವ 4 ಗಂಟೆಗೆ ಸುಪ್ರಭಾತ ಸುರ್ವಚ್ಕಂತದ್ ನೋಡು. ಏನಂತನ? ಅಲ್ಲ, ಬೆಳಗಿನ ಜಾವ 5 ಗಂಟೆ 5:15 ಆಯ್ತಾ ಬತ್ತು. ಈ ಗಂಡನ್ ತೆಬ್ಗಳು ಮನೆ ಕಾಣೊಳ್ಳೆ ಬೋಸುಡಿ. ಆ ರೀತಿ ಎಲ್ಲ ಅಂತಾರೇನೋ? ಆ ರೀತಿ ಎಲ್ಲ ಅಂತಾರೇನೋ? ಅದೊಂದು ಮಾತಂದ್ರೆ ಕೇಳಿ ಏನು, ಇನ್ನ ಎಂತೆಂತ ಮಾತಾಡ್ತವೆ ಗೊತ್ತಿಲ್ಲ ಯವ್ವ. ಆಮೇಲೆ ಇನ್ನು ಎಂತೆಂತ ಮಾತುಗಳು ಆಡ್ಬಿಟ್ರೆ ಯಾರು ಹಳೆ ಪರ್ಕೆ ಗಿರ್ಕೆ ತಂದಿದ್ಬಿಟ್ಟಾರ ಸುಮ್ಮನೆ ಯವ್ವ. ಆಮೇಲೆ ಬಸವಯ್ಯ, ಅವ್ರ ಮನೇಲಿ ಏನೇನ್ ಕೆಲಸ ಮಾಡ್ಬೇಕು? ಅದೇನೇ ಪಪ್ಪ, ಅವ್ರ ಮನೇಲಿ ಬೆಳಿಗ್ಗೆ ನೀನ್ ಬಾಗ್ಲು ತೆಗ್ದೀಚು ನೋಡು, ಆ ಸುಪ್ರಭಾತ ಕೇಳಕ್ ಆಗ್ದಲೇನೆ ಅತ್ತಾಗ ಒದ್ದಾಡಿ ಇತ್ತಾಗ ಒದ್ದಾಡಿ ಮೈ ಕೈ ಮುರ್ಕಣಿ ಪಾಪ ಬಾಗ್ಲು ತೆಗ್ದು ಈಚಕ್ ಬರೋದೇ ತಡ. ನಾಗಲ್ಲ ಭತ್ತ ಕುಟ್ಟು ಅಂತ ಬರ್ತಾರೆ. ನಾನು ಇಲ್ಲ, ನಿಮ್ಮ ಅವ್ವನ್ ಕರ್ಕೊಂಡು ಹೋಗು. ಆಮೇಲೆ ಹೆಂಗದು ಅದು ದುಂಡು ಚೆನ್ನಾಗಿ ಕೊಡ್ತಾಳೆ. ಆಮೇಲೆ ಆಮೇಲೆ ಪಪ್ಪ
ಭತ್ತ ಕುಟ್ಟಾದ್ಮೇಲೆ ನಾಗಲ್ಲ ರಾಗಿ ಬೀಸ್ಬೇಕು, ಮೂಗಲ್ಲ ರಾಗಿ ಬೀಸ್ಬೇಕು. ನಾನೇನು ಇಲ್ಲ ನಿಮ್ಮ ಅಜ್ಜಿ ಈರಮ್ಮ ಕರ್ಕೊಂಡೋಗು. ಅವಳೆಲ್ಲ ಬೀಸಿದ ಆಯ್ತು ಕಣೋ. ಇಲ್ಲ ಈಗಲೂ ಬೀಸಕ್ ಹೋಗು. ಅವಳೆಲ್ಲ ಬೀಸ್ ಅಲ್ಲೇ ಕುತ್ಕೊಂಡು ಹೋಗ್ಕಣ ಮೂಲ್ಗೆ. ಅವಳೇ ರಾಗಿ ಕಲ್ಲಾಗವಳು ಇವಾಗ. ಹೌದು. ಆಮೇಲೆ ಪಪ್ಪ ಇವೆಲ್ಲ ಬೀಸಾದ್ಮೇಲೆ ಅವ್ರ ಮನೇಲಿ ದನಿ ಕೊಟ್ಟಿಗೆ ಹೋಗ್ಬೇಕು. ಹೌದೇನು? ಏನ್ಕೋ? ಏನಕ್ಕ ಅವ್ರ ಮನೇಲಿ ಉತ್ತಮ ಮನೇಲಿ 150 ಎಮ್ಮೆ, 150 ಸೀಮೆ ಹಸ, 150 ನಾಟಿ ಹಸ, ಕೋಳಿ, ಕೊಕ್ಕರೆ, ಕುರಿ, ಮೇಕೆ ಇವೆಲ್ಲ ಬಾತು ಕೋಳಿ ಇವೆಲ್ಲ ಸಾಕೊಂಡಿರ್ತಾರೆ. ಹೌದೇನು? ಅವೆಲ್ಲ ತಂದು ಈಚೆಗೆ ಮಡಗ್ಬಿಟ್ರೆ ಕಟ್ಬಿಟ್ಟು ಪಪ್ಪ ಇದು ದನಿ ಕೊಟ್ಟಿಗೆ ಹೋಗ್ಬೇಕಾದ್ರೆ ನೋಡಿ ಈ ಬಟ್ಟೆ ಎಲ್ಲ ಆಗಲ್ಲ. ಇನ್ಯಾವ್ದು ಹಾಕಬೇಕು? ಈ ಬಂದವ್ ನೋಡು. ಯಾವ್ದು? ಐಟಿ. ಏಯ್ ಐಟಿ ಅಲ್ಲ ಕಣ, ಅದು ನೈಟಿನೋ. ಯಾರು ಕಾಣಿಸ್ತಾ ಇಲ್ಲ. ಇವತ್ ಜಾತ್ರೆ ಯಾರು ಇಕ್ಕಂಡಿಲ್ಲ ಬಿಡು. ಓ ಐಟಿ ಅಲ್ಲವ ನೈಟಿ. ಅದೇ ಪಾಪ ಐಟಿ ಅಂದ್ರೆ ಹೇಳು. ಏನು? ಅದೇ ಮ್ಯಾಲಿಂದ ಕೆಳಗಡೆ ತನಕ ಗೊಬ್ಬರ ಹಾಕಬಿಡದೆ ಗೋಂಚಿಲ್ಲ ಇದ್ದಂಗೆ. ಯಾವ್ದು ನೈಟಿ ಕಣ? ಓ ಅದೇನೆ ನಾನು ಹೇಳಿದ್ದು. ಆಮೇಲೆ ಬಸವಯ್ಯ ಅದನ್ನ ಹಾಕೊಂಡು ಕೈಯಲ್ಲಿ ಒಂದು ಮಣ್ಪರ್ಕೆ ತಗೊಂಡು ಆ ದನಿ ಕೊಟ್ಟಿಗೆ ಒಳಗೆ ಹೋದ್ರೆ ಪಪ್ಪ ಇಡು ಒಂದೊಂದು ಇಷ್ಟ ಆಗಲ್ಲ. ಬಸವಯ್ಯ ಚಪಾತಿ ಏನೋ? ಚಪಾತಿ ತಿನ್ಬಿಡಿ ಬಾ, ಸಗಣಿ ತೆಪ್ಪೆ. ಹೌದೇನೋ ಪಪ್ಪ? ಆ ಸಗಣಿ ತೆಪ್ಪೆ ಮೇಲೆ ಇಡು ಸೇರುವ ಬೇರಿ. ಏನಂಗಂದ್ರೆ ಗಂದ್ಲ. ಆಮೇಲೆ ಇಡು ಈ ಉತ್ತವ್ರ ಮನೇಲಿ ಒಂದ್ ಬುದ್ಧಿ ಅದೇ ನೋಡು. ಏನದು ಅವ್ರದ್ದು? ಈ ಬೆಳೆಗೆ ಅವತ್ತು ಹಾಲು ಜಾಸ್ತಿ ಕೊಡ್ಲಿ ಅಂತ ಅಂದ್ಬಿಟ್ಟು ಈ ತೊರೆ ಬಲ್ಲಲ್ಲಿ ಬೆಳೆದ ಕನ್ನೆ ಸೆತ್ತೆ ಹೊಲ್ತ ಬೆಳೆದಿರೋದು ಗದ್ದೆಲ್ ಬೆಳೆದಿರೋ ಕನ್ನೆ ಸೆತ್ತೆ ಎಲ್ಲ ತಂದುಬಿಟ್ಟು ಆ ದನಿನ ಮುಂದೆ ಸೀಮೆ ಹಸಿನ ಮುಂದೆ ಎಮ್ಮೆ ಮುಂದೆ ಎಲ್ಲ ಹಾಕೊಂಡಿರ್ತಾರೆ. ಅವು ಚೆನ್ನಾಗಿ ತಿಂದ್ಬಿಟ್ಟು ಪಪ್ಪ ಸೊಳ್ಳೆ ಕಾಟ ತಡಿಯಕ್ ಆಗಲ್ಲ. ಬಿಡೋ ಕೆಚ್ಚಪಲ್ಲ ತುಳಿದ್ಬಿಟ್ಟು ಪಪ್ಪ ಪಾಯಸ ಮಾಡ್ಬಿಟ್ಟಿರ್ತವೆ. ಹೌದೇನೋ? ನೀನ್ ಅದನ್ನ ಪಪ್ಪ ಎಲ್ಲ ಕೈಯಲ್ಲಿ ಬಳ್ಕೊಂಡು ಮಕ್ಕಳಿಗೆ ಹಾಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಯ್ತಾ ಇದ್ರೆ ತಿಪ್ಪೆ ಇಲ್ಲಿ ತಿಳ್ಕೊಂಡಿದ್ಯ? ಎಲ್ಲೋ ಮುಗ್ಗುಸರ್ 3 ಹೆಜ್ಜೆ ಶಿವಂಗೆ ಇದು ಬೆಟ್ಟ ತವು ಶಿವಗಿಪ್ಟ. ಬುಡದಲ್ಲಿ. ಹೌದೇನೋ? ಆಮೇಲೆ ಆ ಮಂಕ್ರಲ್ಲಿ ಹೊತ್ಕೊಂಡು ಹೋಯ್ತಾ ಇರ್ತಿಲ್ಲ, ಹೋಯ್ತಿದ್ದಾಗ ನೋಡು ಇತ್ತನೂ ಸೇರೋ ಬರ್ತಾ ಇರ್ತದೆ, ಇತ್ತನೂ ಸೇರೋ ಬರ್ತಾ ಇರ್ತದೆ ನೋಡು. ಈ ಮಧ್ಯನೂ ಸೇರೋ ಈ ಮೂಗ್ ಮೇಲೆ ಬರ್ತಲ್ಲ ಸೇರ್ವ, ಅದನ್ನ ನ್ಯಾಲ್ಗೆ ಹೊಸಿ ಮುಂದಕ್ಕೆ ನೀಡ್ಬಿಟ್ಟು ಹಾಕೊಂಡ್ರೆ ಪಪ್ಪ ಅದ್ರ ರುಚಿ ಹೆಂಗಿರ್ತದೆ ಗೊತ್ತಾ ಪಪ್ಪ? ಹೌದೇನೋ? ಆಮೇಲೆ ಇನ್ನು ಏನೇನ್ ಕೆಲಸ ಮಾಡ್ಬೇಕು? ಆಮೇಲೆ ಪಪ್ಪ ಅವೆಲ್ಲ ಮಾಡ್ಬಿಟ್ಟು ಬಂದಾದ್ಮೇಲೆ ತಿಪ್ಪೆ ಸಗಣಿ ಹಾಕ್ಬಿಟ್ಬಿಟ್ಟು ಕೈ ಕಾಲ ಚೆನ್ನಾಗಿ ತೊಳೆದ್ಬಿಟ್ಟು ಒಲೆ ಮುಂದೆ ಕೂತ್ಕೊಂಡು ತೆಕ್ಕೆ ರೊಟ್ಟಿ ಸುಡ್ಬೇಕು. ಹೌದೇನೋ? ಆಮೇಲೆ ಈ ರೊಟ್ಟಿ ಸುಡ್ತಾ ಇರ್ಚಲ್ಲ ಪಪ್ಪ, ನೀ ಸುಡ್ತಿದ್ದಂಗೆನೆ ಮೊದ್ಲೇ ನೀನ್ 3 ರೊಟ್ಟಿ ಹೊಟ್ಟೆ ಒಳಗೆ ನೀವ್ ಸೇರಿಸ್ಕೊಬಿಡ್ಬೇಕು. ಏ ಬಸವಯ್ಯ, ಕೂಡಿದಂತ ಪತಿದೇವರನ್ನ ಬಿಟ್ಟು ಅತ್ತೆ ಮಾವಂದಿರು ಬಿಟ್ಟು ನಾನ್ ತಿಂದ್ರೆ ಅದು ಸರಿನೇನೋ? ಬಿಡು 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 ಬಿಡು, ನೀನು ಅವ್ರ ಮನೆ ಸಂಸಾರ ಮಾಡ್ದಂಗೆ. ಏನ್ ಮಾಡ್ತಾರೋ? ಅಲ್ಲ ಪಪ್ಪ, ಓದೋರು ದೊಡ್ಡ ಚೇರ್ಮನ್ ಮನೆ, ಓದೋರು ಓದಂಗೆ ಬಂದವ್ರು ಬಂದಂಗೆ. ಅವ್ರ ಮನೇಲಿ ಪಪ್ಪ ಇಡು ಹೆಂಗೋ ದುಂಡುಗಿ ತಪ್ಪ ಚೆನ್ನಾಗಿದ್ದೀಯ ಇಡು, ಅವ್ರ ಮನೆ ಕೆಲ್ಸಕ್ಕೆ ಆ ಕಡೆ ಸ್ಯಾವಸ್ಬಿಟ್ಟು ಇಟೇ ಟಪ್ಪ ಮಾಡಾಕ್ ಬಿಡ್ತಾರೆ. ಏನೋ ಈಗ್ಲೇ ಎದುರಿಸ್ತಿಲ್ಲೋ? ನಾನು ಆಗುವುದಿಲ್ಲ ಬಿಡು. ಆಮೇಲೆ ಪಪ್ಪ ಇನ್ನು ಅದೇ ಬಾ ಪಪ್ಪ, ಏನು ರೊಟ್ಟಿ ಸುಟ್ಟಾದ್ಮೇಲೆ ನಿಮ್ಮ ಅತ್ತೆಗೆ, ನಿಮ್ಮ ಮಾವಂಗೆ, ನಿಮ್ಮ ಮೈದೂರಿಗೆ ಎಲ್ಲ ಪಿಳ್ಳೆ ಪಿತ್ತಗಳೆಲ್ಲ ನತ್ತುಂದರಿ ಎಲ್ಲ ಇರ್ತಾವಲ್ಲ, ಅವಕ್ಕೆಲ್ಲ ಹಾಕೊಟ್ಬಿಟ್ಟು ಪಪ್ಪ ನಿಮ್ ಯಜಮಾನ್ರು ಬೆಳಗಿನ ಜಾವ 4 ಗಂಟೆಗೆ ಎದ್ದೋಗಿರ್ತಾರೆ. ಎಲ್ಲಿಗೋ? ಹೊಲ ಉಳಕ್ಕೆ. ಆಮೇಲೆ ಶಿವಗೆ ತಪ್ಪಲಲ್ಲಿ ಹೊಲ ಇರೋದು. ಹೌದೇನೋ? ಬೆಟ್ಟದ ಕೆಳಗಡೆ ಬುಡದಲ್ಲಿ ಅಲ್ಲಿ ತಕ ಹೋಗ್ಬೇಕೇನೋ? ಆಮೇಲೆ ಅದಿರ್ಲಿ, ಅವರು ಹೊಲ ಒಳಗ್ 4 ಗಂಟೆಗೆ ಹೋಗಿರ್ತಾರೆ ಬೆಳಗಿನ ಜಾವದಲ್ಲಿ. ನೀನ್ ರೊಟ್ಟಿ ತಗೊಂಡೋಗೋದು ಎಷ್ಟು ಗಂಟೆಗೆ ಹೇಳು? ಎಷ್ಟು ಗಂಟೆಗೋ? ಮಧ್ಯಾಹ್ನ 2 ಗಂಟೆಗೆ. ಹೌದೇನೋ? ಆಮೇಲೆ ಆವ ಹಿಂಗೆ ಬಿಸಿಲು ಬೇರೆ, ಬೆಟ್ಟದ ತಾಪ, ತಾಳ ಎಲ್ಲ ಸೀದ್ ಹೋಗಿರ್ತದೆ. ಮೇಣಿ ಹಿಡ್ಕಣಕ್ ತಾಕತ್ತಿರಲ್ಲ. ಹೌದೇನೋ? ಯಾಕೆ ಹೇಳು? ಯಾಕೋ? ಹೊಟ್ಟೆಗಿದ್ರೆ ತಾನೆ ಅವನ ಮೇಣಿ ಎಮ್ಕಿ ಹಿಡ್ಕೊಳೋದು.
ಅಲ್ಲ ಹೌದೇನೋ ಮೇಣಿ ಹಂಪ್ ಕಿಡ್ಕೊಂಡ್ರೆ ತಾನೆ ಗುಳಾರಿ ಅದು. ಆಮೇಲೆ ಹೌದಲ್ವೇನೋ ಓ ಆಮೇಲೆ ಬಸವಯ್ಯ ನಿನ್ನ ಮ್ಯಾಗ್ಲು ಕಾಪ ಇನ್ನೊಂದು ಬರ್ಲಿವಲ್ಲ ಅಂತ ಅತ್ತ ಇತ್ತ ನೋಡ್ಕೊಂಡೆ ಪಪ್ಪ. ಹಾ ಆ ಹಾ ನೀನು ಅಷ್ಟೊತ್ತು ಕೊಯ್ಚಲ್ಲ ಹಾ ಬತ್ತಿ ತಗೊಂಡೋಗ್ಬಿಟ್ಟು ಬದಿನ ಮೇಲೆ ಮಡಗ್ಬಿಟ್ಟು ರೊಟ್ಟಿನ ಹಾ ಚೊಂಬಲ್ ನೀರು ತಗೊಂಡಿರಿ ಚಲ ಪಪ್ಪ. ಹಾ ಬಿಡು ವಯ್ಯಾರ್ದಿನ ಪಪ್ಪ ರೀ ಬಂದ್ರಿ ಕೈ ತೊಳ್ಕೊಳ್ರಿ ಹಾ ಅನ್ನೋದೇ ತಡ ಪಾಪ. ಹಾ ಆ ಒಯ್ಯಿನ ಸಿಟ್ಟು ಇನ್ನ ನತ್ತಿಗೊತ್ತೋಯ್ತದೆ. ಹಾ ಯಾಕೆ ಹೇಳು? ಯಾಕೋ ಮೊದ್ಲೇ ತಳ ಸಿದೋಗಿರ್ತದಲ್ಲ. ಹೌದೇನೋ ಓ ಆಮೇಲೆ? ಅದಕ್ಕೂ ಬಾರ್ಗೋಲ್ ತಗೊಂಡಿದೆ ಪಾಪ. ಹಾ ಹೈ! ಬಡಿತಾರೇನೋ ಇಲ್ಲ ಪಾಪ ಹಂಗೆ ಲೊಚ್ಚಕ್ಕಂತ ಮುತ್ತು ಕೊಡ್ತಾರೆ ಅಂತ ಹೊಡಿತಾರೇನೋ ಹೊಡೆಯಿರ್ಬರೇನೋ. ಆಮೇಲೆ ಬಸವಯ್ಯ ಆಮೇಲೆ ಪಪ್ಪ ನೀನು ಒಂದೇ ಒಂದ್ ಏಟ್ ಹೊಡೆದಿದ್ಕೆ ಬದಿ ಮೇಲೆ ಹೋಗಿ ಕೂತ್ಕೊಂಡು ಅಂತ ಹತ್ಕೊಂಡು ಕೂತಿಚ್ಚ. ಯಾವ ಬದಿನ ಮೇಲೆ ಕುತ್ಕೊಂಡು ಬದಿನ ಮೇಲೆ ಆ ಬದನ ಎಲ್ಲ ಕಿತ್ತಾಕಿ ಇಕ್ಸರ್ಕೊಂಡು ಆಲೆ ಇನ್ಯಾ ಬದಿಗೆ ಹೋಗ್ಲು. ಓ ಮಸ್ತಾಗಿ ಹೊಲ ಕಟ್ತಾರೆ ಎಲ್ಲ ಉಳ್ಳಾಡಂಗ್ ಮಾಡಿ ಕರ್ಕೊಂಡು ಅವರು. ಆಯ್ತು ಯಾವ್ದೋ ಒಂದು ಬದಿ ಮೇಲೆ ಕೂತ್ಕೊಂಡ ಅಲ್ಲೇ ಮಣ್ ಕೆರ್ತೈತೆ ಅಲ್ಲೇ ಕೂತ್ಕೊಂಡು ಉತ್ತಿರ್ತಾರ ಅದ್ರ ಮೇಲೆ. ಆಮೇಲೆ ಆಮೇಲೆ ಪಪ್ಪ ಆ ವಯ್ಯಿಗೆ ಇನ್ನು ಕಾಪ ಹತ್ತೋದಿನ ಅವ ಅಂತ ಹತ್ಕೊಂಡ್ ಕೂತಿರ್ಚಲ್ಲ ಇದ್ದು ಕಾಪ ಹತ್ಬಿಡ್ತದೆ. ತಿರ್ಗಾ ಬಂದಿದೆ ಹತ್ರಕ್ಕೆ ಎದೊಳೆ ಬಸವಯ್ಯ ಆಯ ಕಲ್ಲು ನಾನು ಆಯ ಮುಳ್ಳು ನಾನೇನೋ ಆಯ ಸತ್ಯ ಅಂತ ಅಂತಾನೆ. ನಾನೇನೋ ಬಸವಯ್ಯ ಇನ್ಯಾರು ನಾನು ಹೇಳಿ ಬಾ. ಇವೆಲ್ಲ ನನ್ನ ಖಂಡಿತವಾಗಿ ಸಾಧ್ಯವಿಲ್ಲವೋ. ನಾನು ಆಗುವುದಿಲ್ಲ ಬಿಡ. ಆಗಲ್ವಾ? ಉತ್ತಮರಾಗುವುದಿಲ್ಲವ ನಾನು. ಪಾಪ ಯಾರ ಮನೆಗಾರು ಮದ್ವೆ ಆಗಿ ಹೋಗು ನೋಡಿ ಕೂತವ್ರ ನೋಡಿ ನಮ್ಮ ಯಜಮಾನ್ರು ಇವ್ರ ಮನೆಗೆ ಮಾತ್ರ ಆಗ್ಬೇಡ. ಹೌದೇನೋ? ಚೆನ್ನಾಗಿ ಸಾವಿಸ್ಬಿಡ್ತಾರೆ. ನಾನು ಆಗುವುದಿಲ್ಲ ಬಿಡ. ಆಗಲ್ವಾ? ನಾನು ಆಗುವುದಿಲ್ಲ ಬಿಡ. ಆಗು ಬೇಡ ಪಾಪ. ಏನಮ್ಮದ ಹೇಳ್ತಿರ್ವಿ ಏನಂತ ಹೇಳ್ದಿ? ಏನಮ್ಮದ ಹೇಳ್ತಿರ್ವಿಯೋ? ಏನ್ ಹೇಳ್ದೆ ನಾನು ಅಂತ? ಏನಮ್ಮದ ಹೇಳ್ತಿರ್ವಿ ಈ ಉತ್ತಮರು ಒಳ್ಳೆಯರು ಆಗ್ಬಿಡು ಅಂತ ಹೇಳಿದ್ನಪ್ಪ. ಆ ರೀತಿ ಹೇಳ್ತಿದ್ದೀನಿ ಬಸವಯ್ಯ. ಏನ್ ಆಗ್ಬೇಡ ಅಂತ ಹೇಳಿದ ನಾನು. ಹಾಗಾದರೆ ಬೆಗೋರ್ಸಿದ ಮಗಳ ಕರ್ಸೋ ಬಸವಯ್ಯ. ಹಾಗಾದರೆ ಉತ್ತಮರ ವಿಚಾರವನ್ನು ಚೆನ್ನಾಗಿ ಹೇಳಿದೀಯ ನೀನು. ಅಲ್ಲ ಯಾಕೆ ಕಚ್ಚಡ ನಮಗೆ ಆಗ್ಬೇಡ ಅಂತ ಹೇಳಿ ಕರ್ಸೋ ನೋಡೋಣ. ಕರೆಸುವಂತ ನಾವು ನೀನ್ ಹೇಳ್ದೇನೆ ಬಸವಯ್ಯ. ಅಣ್ಣ ನೀನ್ ಹೇಳ್ದ ಬಸವಯ್ಯ. ಹಾಗಾದರೆ ಶ್ರೀಬಾಲ ಗೌರಿಗೆ ಉತ್ತಮರ ವಿಚಾರವನ್ನು ತಿಳಿಸಿ ಲಗ್ನಕ್ಕೆ ಒಪ್ಪಿಸಿರುವೇನೋ? ಕರೆಸುವಂತ ನಾಗೋ ಪಾಪ ಅಪ್ಪ ಕಾವ್ರ. ಬಸವಯ್ಯ ನೀನೇ ಹೇಳ್ಬಿಡು. ಏನಂತ? ನಾನು ಆಗಲ್ಲ ಅಂತ ಹೇಳ್ಬಿಡು. ಓಯಪ್ಪ ಬಸವಯ್ಯ. ಆ ಮಗ ಯಾಕೋ ಎದ್ರಕತ್ತದೆ ಅವಲ್ಲಿ ರೇಗ್ ಬೇಡ ಕಣಪ್ಪ. ಬೇಗುದಿಲ್ಲ. ಕರೆಸುವಂತ ರಾತ್ರಿ ಹೊತ್ತು ಮನೆ ಕಣ್ಣಾಗಲ್ಲ. ಇದೋ ಇಲ್ಲ ಇದೇ ಮಾಡಿಗೆ ಇಟ್ಕೊಂಡ್ಬಿಟ್ಟತ್ತ. ಆಮೇಲೆ ಕರೆಸುವಂತ ನಾಗೋ ಜನಕ ಬರವ ನಾನು ಹೇಳಿದೆ ನಿನ್ನ ಪಾದ ಪದ್ಮಾಂಗಲಿಗೆ ಒಂದು ಕುಮಾರಿ ನಿಂಗೆ ಮಂಗಳಹಳ್ಳಿ ನೆಲಕ್ಕೆ ಮಗಳೇ. ಕುಮಾರಿ ಜನಕ ಬಸವಯ್ಯನು ಹೇಳಿದ ಮಾತನ್ನು ಕೇಳಿ ಲಗ್ನಕ್ಕೆ ಒಪ್ಪಿರಿ ಮಗಳೇ. ಒಪ್ಪಿರುವನು ಜನಕ. ಆದರೆ ಕುಮಾರಿ ರೇಗ್ ಬೇಡ ಅಂತ ಹೇಳ್ವಾ? ನೀನು ಹೇಳುವುದೆಂದರೇನು ನಾನು ಕೇಳುವುದೆಂದರೇನು? ಜನಕ ನಾನು ಮೊದಲೇ ಹೇಳಲಿಲ್ಲವೇ? ನೀವು ತಂದೆಯಾದ ಬಳಿಕ ಕೇಳಲೇಬೇಕು. ಹೇಳಲೇಬೇಕು. ನಾನು ಮಗಳಾದ ಬಳಿಕ ಹೇಳಲೇಬೇಕು ಜನಕ. ಅದೇನು ಹೇಳುವುದೇಳಗು ಮಗಳೇ? ಉತ್ತಮರ ಬಾಳೆಯ ನಾ ಬಾಳಲಾರೆ. ಹಾಗೆ ಹೇಳು. ಉತ್ತಮರ
ಏನಿದು ಕುಚೇಷ್ಟೆ? ನಾನ್ ನೋಡೀಗ ನನ್ಗೇನು ಕುಚೇಷ್ಟ ಮಾತಾಡಿನ ಕರೆಂಟ್ ಇಟ್ಕೊಂಡ್ ಕೊಟ್ಬಿಡ್ತೀನಿ ನಿನ್ಗೀಗ. ಜನಕ ಕುಮಾರಿ, ಆ ಉತ್ತಮರ ಮನೆಯಲ್ಲಿ ಬೆಳಗ್ಗೆ ಎದ್ದು ಮೂಗಾಲ ರಾಗಿಯನ್ನು ಬೀಸಬೇಕು. ಬೀಸಲೇಬೇಕು ಮಗಳೇ. ಬಸವಯ್ಯ ಹೇಳುವಂತನಾಗೋ. ಓ ಬೀಸಲೇಬೇಕು. ನಾಗಲ ಭತ್ತವನ್ನು ಕುಟ್ಟಬೇಕು. ಕುಟ್ಟಲೇಬೇಕು ಮಗಳೇ. ಕುಟ್ಟಲೇಬೇಕಪ್ಪ. ಅದು ಅಲ್ಲದೆ ಉತ್ತಮರ ಮನೆಯಲ್ಲಿ ತಟ್ಟೆ ರೊಟ್ಟಿಯನ್ನು ಸುಡಬೇಕು. ಸುಡಲೇಬೇಕು ಮಗಳೇ. ಜನಕ ಕುಮಾರಿ, ಆ ಉತ್ತಮರ ಮನೆಯಲ್ಲಿ ಹೊಲದಲ್ಲಿ ಕಲ್ಲು ಸೆತ್ತೆಗಳನ್ನ ಆಯಬೇಕು. ಓ ಆಯ್ಲೇಬೇಕಪ್ಪ. ಮಗಳೇ. ಸಾಧ್ಯ ಮಗಳೇ. ಜನಕ ಕುಮಾರಿ, ನೀವಿಷ್ಟೊಂದು ವಿಕೃತವಾಗಿ ಮಾತನಾಡಿದ್ದೆ ಆದರೆ ನನಗೆ ಲಗ್ನವೇ ಬೇಡ ಹೋಗಿದೆ. ಕುಮಾರಿ, ಬೇಡಪ್ಪ. ಬಸವಯ್ಯ ಬಸವಯ್ಯ ಯಾಕೋ ಏನೋ ಬಂದಿರ ನಿನ್ಗೆ? ಶ್ರೀ ಬಾಲಗೌರಿಗೆ ಹಾ ಎಷ್ಟು ವಿಧವಾಗಿ ಹೇಳಿದರು, ಆಕೆ ಲಗ್ನಕ್ಕೆ ಒಪ್ಪದೆ ಹೊಂಟೆ ಬಿಟ್ಟಳು. ಇದಕ್ಕೇನು ಮಾಡುವುದು? ಇದಕ್ಕೇನ್ ಮಾಡೋದು ಅಂತಂದ್ರೆ ಆ ದೇವ್ರಿಗೆ ಹೋಗಿ ಕೆಮ್ಮಣ್ಣ ತಿಮ್ಮಣ್ಣು ಮಾಡ್ಬಿಡು. ಬಸವಯ್ಯ ಕುಚೇಶನ್ ಬಿಟ್ಟು ಹೇಳುವಂತನಾಗೋ. ಅಲ್ಲ ಕಣಪ್ಪ, ಮಗನ್ ಗುಟ್ಟು ಯಾರಿಗಪ್ಪ? ಅಪ್ಪನಿಗಲ್ಲವೇನೋ, ಮಗಳು ಗುಟ್ಟು ತಾಯಿಗಲ್ಲವೇನೋ ಬಸವಯ್ಯ. ಹಿಂಗಿರ್ಬೇಕಾದ್ರೆ ಆ ಹೆಣ್ಣು ಮಗ ಬಂದು ಯಾರು ಯಪ್ಪ ನನಗೆ ಈ ಗಂಡು ಬೇಡ ಆ ಗಂಡು ಬೇಕು ಆ ಗಂಡು ಬೇಡ ನೋಡಲ್ಲ. ಅಲ್ಲಿ ಕೂತಾರಲ್ಲ 3 ಜನ ಗಂಡದವ್ರು ಯಾರು ಒಬ್ರು ಆಗ್ತೀನಿ ಅಂತ ಹೇಳ್ತದ. ಇದೇನಿರೋ ಅವ್ವ ಮಗಳು ಮಧ್ಯ ನಡಿಬೇಕಪ್ಪ. ಬಸವಯ್ಯ ಹಾಗಾದರೆ ನೀನೀಗಲೇ ಹೋಗಿ ನಿಮ್ಮ ತಾಯಿನ ಕರೆದುಕೊಂಡು ಬರುವಂತನಾಗೋ. ಅವನ್ನ ಹೌದು ಬಸವಯ್ಯ. ಅವಳೆಲ್ಲಿ ಬೆಲೆ ಇಲ್ದೆ ಎಲ್ಲಿ ದಬ್ಬಾಕೊಂಡವಳ ಗೊತ್ತಿಲ್ಲ. ದೊಯ್ಯವ ಅಪ್ಪ ಕೌರವ ಪ್ರಾಣೇಶ್ವರ ಪ್ರಾಣೇಶ್ವರಿ ಪಾದಕ್ಕೆ ವಂದಿಸುವನು ಮನೋಹರ. ಪ್ರಾಣೇಶ್ವರಿ ನಿಮಗೆ ಮಂಗಳಹಾಲಿ ಮೇಲೆ ಕೇಳಿ ಪ್ರಾಣೇಶ್ವರಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ಈ ದಿವಸ ನನ್ನನ್ನು ಇಷ್ಟೊಂದು ಜಾಗೃತಿಯಿಂದ ಕರೆಸಲು ಕಾರಣವೇನು ಮನೋಹರ? ಪ್ರಾಣೇಶ್ವರಿ ಎಂತ ಮಗಳನ್ನು ಹೆಸರಿವೆಯ? ಶ್ರೀ ಬಾಲಗೌರಿಗೆ ಆಯ್ತು ಸ್ವಾಮಿ. ಶ್ರೀ ಬಾಲಗೌರಿಗೆ ಉತ್ತಮವಾದ ವರವನ್ನು ನೋಡಿ ಲಗ್ನ ಮಾಡುವನೆಂದರೆ ಅವರು ಇಷ್ಟವಿಲ್ಲ ಇವರು ಇಷ್ಟವಿಲ್ಲ ಎಂದು ಹೇಳ್ತಿರೋಳು. ಆದ್ದರಿಂದ ಶ್ರೀ ಬಾಲಗೌರಿಗೆ ಲಗ್ನದ ವಿಚಾರವನ್ನು ತಿಳಿಸಿ ಮದುವೆ ಒಪ್ಪಿಸಿ ಕರೆಸುವಂತಳಾಗು. ಹಾಗೆ ಆಗಲಿ ಸ್ವಾಮಿ. ತಿಳಿಯಿತೋ? ಹಾಗೆ ಆಗಲಿ ಪುತ್ಯವರೇ. ಕಂದ ಮಗಳೇ ನಿನ್ನ ತಾಯಿ ನಾನಿನಮ್ಮ ಈ ಜೀವ ನಿನದೇ ನಮ್ಮ ಕಂದ ಮಗಳೇ ನಿನ್ನ ತಾಯಿ ನಾನೇ ನಮ್ಮ ಈ ಜೀವ ನಿನದೇ ನಮ್ಮ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಬಲಿ ತಪ್ಪಿಸಿ ನಾ ಬಂದೆನು, ಬಲಿ ತಪ್ಪಿಸಿ ನಾ ಬಂದೆನು ಕಂದ ಮಗಳೇ ಕುಮಾರಿ ಉದರದಿ ನಿನ್ನ ಅಡೆದೆನು ಕಂದ ಉದರದಿ ನಿನ್ನ ಅಡೆದೆನು ಕಂದ ನಿನ್ನ ಮಾತು ನಮಗಿರುವುದು ಎದುರಾಯಿತಯ್ಯೋ ನಿನ್ನ ಮಾತು ನಮಗಿರುವುದು ಎದುರಾಯಿತಯ್ಯೋ
ತಪ್ಪಿಸಿ ನಾ ಬಂದೆ ಬಲಿ ತಪ್ಪಿಸಿ ನಾ ಬಂದೆ ಕನ್ನಡ ನಗಳೆ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇ ನಿನದೇ ನಮ್ಮ ಕುಮಾರಿ ರಾವೆ ರಾವೆ ಬಂಗಾರಿ ಪಾಪ ರಾವೆ ರಾವೆ ಬಂಗಾರಿ ಪಾಪ ತಾಯಿಯ ಕೂಗಲು ಕೇಳುತ್ತ ಬಾರೆ ತಾಯಿಯ ಕೂಗಲು ಕೇಳುತ್ತ ಬಾರೆ ರಾವೆ ರಾವೆ ಬಂಗಾರಿ ಪಾಪ ರಾವೆ ರಾವೆ ಬಂಗಾರಿ ಪಾಪ ಪಾಠಶಾಲೆಯಿಂದ ಬೇಗನೆ ಬಾರೆ ಪಾಠಶಾಲೆಯಿಂದ ಬೇಗನೆ ಬಾರೆ ರಾವೆ ರಾವೆ ಬಂಗಾರಿ ಪಾಪ ರಾವೆ ರಾವೆ ಬಂಗಾರಿ ಪಾಪ ತಾಯಿಯ ಕೂಗನು ಕೇಳುತ್ತ ಬಾರೆ ನೆಲೆಯುತ್ತ ಅರುಷದಿ ಕುಣಿಯುತ್ತ ಬಾರೆ ರಾವೆ ರಾವೆ ಬಂಗಾರಿ ಪಾಪ ನಿನ್ನ ಪಾದ ಪದ್ಮಗಳಿಗೆ ವಂದಿಸನು ತಾಯಿ. ಕುಮಾರಿ ನಿನಗೆ ಮಂಗಳವಾಗಲಿ ಮೇಲೆ ಹೇಳಮ್ಮ. ಅಮ್ಮ ಕುಮಾರಿ ಪಾಠಶಾಲೆಯಲ್ಲಿದ್ದಂತ ನನ್ನನ್ನ ಇಷ್ಟೊಂದು ಜಾಗರೂಕತೆಯಿಂದ ಕರೆಸಲು ಕಾರಣವೇನು ತಾಯಿ? ಕುಮಾರಿ ಅಮ್ಮ ನಿಮ್ಮ ತಂದೆಯವರ ಮಾತಿಗೆ ನೀನು ಪ್ರತ್ಯುತ್ತರ ನೀಡಿದ್ದು ಸರಿನ ಕಂದ. ಅಮ್ಮ ನನ್ನ ಮೇಲೆ ಇಷ್ಟೊಂದು ಕೋಪವೇ? ಹೌದು ಕುಮಾರಿ. ಅಮ್ಮ ಮಗನ ಗುಟ್ಟು ಯಾರಿಗೆ? ತಾಯಿಗಲ್ಲವೇನಮ್ಮ? ಮಗನ ಗುಟ್ಟು ಯಾರಿಗೆ? ತಂದೆಗಲ್ಲವೇ? ಮಗಳ ಗುಟ್ಟು ತಾಯಿಗಲ್ಲವೇನಮ್ಮ? ಹಾಗಿದ್ದ ಮೇಲೆ ನಮ್ಮ ತಂದೆಯವರ ಸಂಗಡ ನನ್ನ ವೃತ್ತಾಂತವನ್ನು ಏನೆಂದು ಹೇಳುತ್ತಾಯಿ? ಅವರು ಒಳ್ಳೆಯವರು, ಅವರಿಗೆ ಕೊಟ್ಟು ಲಗ್ನ ಮಾಡಿ, ಇವರು ಒಳ್ಳೆಯವರು, ಇವರಿಗೆ ಕೊಟ್ಟು ಲಗ್ನ ಮಾಡಿ ಎಂದು ನನ್ನ ವೃತ್ತಾಂತವನ್ನು ಏನೆಂದು ಹೇಳಲಿ ತಾಯಿ? ಅಮ್ಮ ನನ್ನ ವೃತ್ತಾಂತವನ್ನು ಹೇಳ್ತೀನಿ, ಅರ್ಥ ಮಾಡಿಕೊಳ್ಳುವಳಾಗು ತಾಯಿ. ಹೇಳಲಾಗು ಕುಮಾರಿ. ತೆಂಗಿನೋಡು ಗಂಗೋದ ಕವನ ತುಂಬಿ ತೆಂಗಿನೋಡು ಗಂಗೋದ ಕವನ ತುಂಬಿ ಅದಕ್ಕೆ ಮೂರು ಕಣ್ಣಿಟ್ಟವರು ಯಾರಮ್ಮ ಜನನಿ ತಾಯೇ? ಅಮ್ಮ ಅಮ್ಮ ಕುಮಾರಿ ತೆಂಗಿನೋಡು ಗಂಗೋದಕವನ ತುಂಬಿ ಅದಕ್ಕೆ ಮೂರು ಕಣ್ಣಿಟ್ಟವರಾರು ತಾಯಿ. ಕುಮಾರಿ ಅಮ್ಮ ನೀನ್ ಆಡಿದ ಮಾತು ನನಗೆ ಅರ್ಥವಾಗಲಿಲ್ಲ ಕಂದ. ಅಮ್ಮ ಕುಮಾರಿ ಅಮ್ಮ ನಿನಗಿನ್ನೂ ಅರ್ಥವಾಗಲಿಲ್ಲವೇ? ಇಲ್ಲ ಕುಮಾರಿ. ಹೇಳ. ಹೊಟ್ಟೆ ಸಿಗ್ತದೆ ಏನ್ ಮಾಡಿದ್ಯಾ ಮನೇಲಿ? ಅಚ್ಚರಾಗಿ ಇಟ್ಟು ಹಸಿಂಕಾಯಿ ಸಾರಾಗದು. ಏನ ಅಚ್ಚರಾಗಿ ಇಟ್ಟು ರಾಗಿ ಮುದ್ದೆಯೋ? ರಾಗಿ ಮುದ್ದೆ. ನಿನಗೆ ಇಷ್ಟವಾದ ರಾಗಿ ಗೋಲವು? ನೀನ್ ಮೊದ್ಲೇ ಮುದ್ದೆ ಉಣ್ಣಲ್ಲ, ಅನ್ನದೋಳು ಬಾನದೋಳು, ನೀನು ಮುದ್ದೆ ಮಾಡಿ ಮಡಗಿದ್ಯಾ? ಇರ್ಲಿ, ಅದು ಆಗಿರ್ಲಿ. ಅನಂತರ ನಿನಗೆ ಇಷ್ಟವಾದ ಒಬ್ಬಟ್ಟನ್ನು ಮಾಡಿಟ್ಟಿರುವೆನ. ಒಬ್ಬಟ್ಟ? ಹೌದು. ಎಲ್ಲಿ ಮಡಗಿದ್ಯಾ ಅವೆಲ್ಲ? ಅಲ್ಲೇ ಅದೇ ಹೋಗ ಅಡಿಗೆ ಮನೆಯಲ್ಲಿ. ನಿಲ್ವಲ್ಲ ಅದು ಹೋಗೋ. ಎಲ್ಲಿ? ಹಿಂಗ್ ನೇತಾಡ್ತದಲ್ಲೋ. ಓ ಅದೇ ಹಿಂಗೆ ಮೇಲ್ಗಡೆ ನೇತಾಡ್ತಾ ಇದಲ್ಲ ನಿಲ್ವ ನಿಲ್ವ ಅಡಿಗೆ ಮನೆಯಲ್ಲಿ. ನಿಲ್ವಲ್ಲ ಅದು ಹೋಗೋ. ಅಲ್ಲದು? ಹೌದು ಕಂದ. ಆಯ್ತು ಹೋಗೋ.
ಕುಮಾರಿ ಅಮ್ಮ. ಇವನು ಬಹಳ ಚಾಣಕ್ಯನಮ್ಮ. ಭಾರಿ ಚಾಣಕ್ಯ ಕಣಮ್ಮ ಇವನು. ಹೌದು ತಾಯಿ, ಅಲ್ವೇನಮ್ಮ? ಹೌದು ಕಣಮ್ಮ. ಅರ್ಥವಾಗುವಂತ ಹೇಳ್ತೇನೆ, ಕೇಳುವಾಗ ತಾಯಿ. ಮುದ್ದು ಮಾತಿನ ರಗಿಣಿಗೆ, ಮುದ್ದು ಮಾತಿನ ರಗಿಣಿಗೆ ಅಮ್ಮ ಹಸಿರು ಬಣ್ಣವನ್ನಿಟ್ಟು ಕೊಕ್ಕೆಗೆ ಕೆಪ್ಪಿಟ್ಟವರಾರಮ್ಮ ಜನನಿ ಅಮ್ಮ. ಅಮ್ಮ ಕುಮಾರಿ ಮುದ್ದು ಮಾತಿನ ರಜನಿಗೆ ಹಸಿರು ಬಣ್ಣವನ್ನಿಟ್ಟು ಅದರ ಕೊಕ್ಕಿಗೆ ಕೆಂಪಿಟ್ಟವರಾರು ತಾಯಿ. ಕುಮಾರಿ ಅಮ್ಮ ಹೇಳೋದು ಕೇಳಮ್ಮ. ಆರುವ ಪಕ್ಷಿ ಒಂದು ಮರದಲ್ಲಿ ಗೂಡು ಕಟ್ಟುತ್ತೆ. ಆ ಮರದಲ್ಲಿ ಪಕ್ಷಿ ಗೂಡಲ್ಲಿ ಮೊಟ್ಟೆ ಇಕ್ಕಿ ಮೊಟ್ಟೆಯಿಂದ ಮರಿ ಹೊರಗೆ ಬಂದಾಗ ತಾಯಿ ರೂಪ ಮರಿಗೆ ಬರುತ್ತಮ್ಮ. ರೂಪ ಕೊಡೋದು ತಾಯಿಲ್ದೇನೆ ಬೇರೆ ಯಾರಿಂದ ನಮ್ಮ ಸಾಧ್ಯ ಕಂದ. ಅಮ್ಮ ಅಮ್ಮ ನಿನಗಿನ್ನೂ ಅರ್ಥವಾಗಲಿಲ್ಲವೇ? ಇಲ್ಲ ತಾಯಿ, ಮಗಳಿಗೆ ತಕ್ಕ ತಾಯಿ ಕಣಮ್ಮ ನೀನು. ಅದ್ ಕೇಳಿದ್ರೆ ನಮ್ಮ ನೀನ್ ಬಂದಿರೋದು. ಅರ್ಥವಾಗುವಂತ ಹೇಳ್ತೇನೆ, ಕೇಳುವಳಾಗು ತಾಯಿ. ಹೇಳುವಳಾಗು ಕುಮಾರಿ. ಯವ್ವ, ಏ ಬಸವಯ್ಯ, ನೀನ್ ಹೇಳಿದೆಲ್ಲ ಸಿಕ್ತು. ಹ ಅದ್ರ ಜೊತೆ ನೆನ್ಸ್ಕೊಂಡು ಹಪ್ಳ ಉಪ್ಪಿನಕಾಯಿ ಸಿಕ್ರಿ. ಅಲ್ಲೇ ಅದೇ ಹೋಗೋ ಬಾನಿ ಸಾಲಾಗೆ. ಯಾವ ಬನ್ನಿ ಶಾಲಲ್ಲಿ? ಏ ಒಂದ್ರ ಮೇಲೆ ಒಂದ್ ಮಡಗಿಲ್ವೇನೋ? ಏ, ಅಲ್ಲೇ ಅದು ಹೋಗು. ಓ ಅದೇ ಗುಡಾಣ ತರ ನಿನ್ ತರ ಗುಡಾಣಗಳವಲ್ಲ, ಮೂಕಣ ಅಲ್ಲೇ ಒಂದ್ರ ಮೇಲೆ ಒಂದು. ಏ ಒಂದ್ರ ಮೇಲೆ ಒಂದು ಜೋಡಿಸಿದ್ಯಲ್ಲ ಗುಡ್ಗಾಣದಲ್ಲೂ. ಏ, ಬಸವಯ್ಯ, ಅಲ್ಲೇ ಅದು ಹೋಗು. ಎಲ್ಲಿ? ಅಲ್ಲೇ ಅದು ಹೋಗು. ಆ ಗುಡಾಣದಲ್ವ? ಹೌದು. ಈ ಬಸವಯ್ಯ ಅಲ್ಲಿ ಕೆಳಗಡೆ ಮಡಗಿದ್ಯೋ ಮೇಲ್ಗಡೆ ಮಡಗಿದ್ಯೋ? ಮೇಲ್ಗಡೆ ಎತ್ತಿ ತಗೊಳ್ಳೋ, ಕೆಳಗಡೆ ಎತ್ಬಿಡ ಕಣ, ಮುಗಿಸ್ಕೊಂಡ್ಬಿಡ್ತಿ. ಹೌದಾ? ಹೌದು. ಓ ನೀನ್ ಮಾತ್ರ ಬಸವಯ್ಯ, ನೀನು ಇನ್ನ ಚಿಕ್ಕವನು, ಅದ ಕಾರಣ ನಿನಗೆ ಎತ್ಕೊಳಕ್ ಆಗಲ್ವೋ. ಆಯ್ತು ಆಯ್ತಾಯ್ತು, ಜಾಗ್ರತೆಯಾಗಿ ತಗೋ ಹೋಗೋ. ಆಯ್ತು. ಯಾರು ಚಿಕ್ಕವ್ರು ಯಾರು ದೊಡ್ಡ ನೋಡೋಣ. ಹಾಗೆ ಆಗ್ಲಿ ಬಸವಯ್ಯ. ಅಲ್ಲೇ ಅದು ಹೋಗು. ಅವ್ವ ಏನು? ಇದೇ ಕಾಸು ಅಲ್ಲಿ ಏ, ಮಡಿಕೊಂಡಿದ್ದೆ. ಅಲ್ಲೇ ಅದು ಕಣ ಹೋಗು. ಅಮ್ಮ ಕುಮಾರಿ ಅರ್ಥವಾಗುವಂತ ಹೇಳ್ತೇನೆ, ಹೇಳುವಳಾಗು ತಾಯಿ. ಬೆಟ್ಟದ ಬೆಟ್ಟದ ತುದಿಯಲ್ಲಿಟ್ಟಿರುವ ರೂಪಕ್ಕೆ ಕಟ್ಟೆಯಂ ಕಟ್ಟಿ ನೀರು ಎರೆದವರಾರಮ್ಮ ಜನನಿ ಅಮ್ಮ. ಅಮ್ಮ ಬೆಟ್ಟದ ತುದಿಯಲ್ಲಿ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ಅದಕ್ಕೆ ನೀರೆರೆದವರಾರು ತಾಯಿ. ಕುಮಾರಿ ಹೇಳುವನು ಕೇಳಮ್ಮ. ಮೋಡ ಕವಿದು ಈ ಪ್ರಕೃತಿಯಿಂದ ಈ ಭೂಮಂಡಲಕ್ಕೆ ಮಳೆಯಾದಾಗ ಆ ಸಸಿಯು ತಾನಾಗಿ ತಾನು ಬೆಳೆದ ಮರವಾಗುತ್ತದೆ ಕುಮಾರಿ. ಅದನ್ನು ಬಿಟ್ರೆ ಅಲ್ಲಿ ಕಟ್ಟೆಯನ್ನು ಕಟ್ಟಿ ನೀರೇರಲು ಅಲ್ಲಿಗೆ ಯಾರಮ್ಮ ಹೋಗೋರು ಕಂದ. ಅಮ್ಮ ಕುಮಾರಿ ಅಮ್ಮ ನಿನಗಿನ್ನೂ ಅರ್ಥವಾಗಲಿಲ್ಲವೇ? ಇಲ್ಲ ಕುಮಾರಿ, ಅರ್ಥವಾಗುವಂತ ಹೇಳ್ತೀನಿ, ಕೇಳಲಾಗು ತಾಯಿ. ಹೇಳುವಳಾಗು. ಪರಶಿವನಲ್ಲವೇ ನಮ್ಮ ಕುಮಾರಿ ಅಮ್ಮ, ನೀಲಕಂಠನಲ್ಲವೇ ನಮ್ಮ ಕುಮಾರಿ ನನ್ನಯ್ಯ ಜಗದೀಶ ಈಶ್ವರನಲ್ಲವೇ ನಮ್ಮ ತಾಯೇ. ಅಮ್ಮ ಅಮ್ಮ ಕುಮಾರಿ ಆ ಪಾಲಾಕ್ಷನಾದ ಪರಶಿವಮೂರ್ತಿ ಅಲ್ಲವೇನಮ್ಮ? ನನ್ನಯ್ಯ ಜಗದೀಶ ಆ ಈಶ್ವರನಲ್ಲವೇನಮ್ಮ? ಅವರಿಗೆ ಕೊಟ್ಟು ಈ ನಿಮ್ಮ ಅಂತಃಪುರದಲ್ಲಿ ಲಗ್ನ ಮಾಡಿ ಜನನಿ. ಇದೇ ನನ್ನ ಮಾತು ತಾಯಿ, ಇದೇ ನನ್ನ ಮಾತು. ಆಗಲಿ ತಾಯಿ. ಅತ್ರಮ್ಮ, ಅರಳಮ್ಮ ಅರಳಮ್ಮ ಬಸವ ಬಸವ ಅಲೋಡಮ್ಮ ಬಸವ ಅಲ್ಲಮ್ಮ. ಬಸವಂದು ಬಸವ ಬಸವ ಕಂಡುಕೊಂಡೆ ನಾ ತಿಳಿಸಿಕೊಂಡೆ. ಅಲೋಡಮ್ಮ ಅರಡಮ್ಮ
ಕೇಳಿಸಿಕೊಂಡೆ ಕೇಳಿಸ್ಕೊಂಡೆ ಕೇಳಿಸ್ಕೊಂಡೆ. ಏಯ್ ಬಾರ ಇಲ್ಲಿ. ಏ ಬಸವಯ್ಯ ಏನ್ ಕೇಳಿಸ್ಕೊಂಡು ಏನಂದ ಕೇಳಿಸ್ಕೊಂಡು ಏನ್ ಕೇಳಿಸ್ಕೊಂಡು ಅವ್ವ ಮಗಳು ಚೆನ್ನಾಗಿದ್ದೀರಾ ನೀವು? ಯಾಕೋ ಆ ಯಾಕೋ? ನನ್ಗೆ ಅಲ್ಲಿ ಒಬ್ಬಟ್ಟು ಮಾಡಿ ಮಡಗಿದ್ದೀನಿ, ಆ ಬಾಣಿ ಸಾಲಲ್ಲಿ ಮಡಗಿದ್ದೀನಿ, ಹೌದು ಆ ಗುಡ ಅಂಡಲ್ ಮಡಗಿದ್ದೀನಿ, ಹೌದು ಆ ನಿಲ್ವಲ್ ಮಡಗಿದ್ದೀನಿ ಅಂತ ಹೇಳಿ ಕಳಿಸ್ಬಿಟ್ಟು ಹಾ. ಅವ್ವ ಮಗಳು ನೀವು ಇಬ್ರು ಮಾತಾಡ್ತಿರೋದು ನಾನು ಅಲ್ಲಿ ಏನೆಂಬುದಾಗೋ ಏನೇನ್ ಕೇಳಿಸ್ಕೊಂಡು ಏನೇನ್ ಕೇಳಿಸ್ಕೊಂಡು ಐರಮಜ್ಜಿ ಮೂಲಕ ಕೂತ್ಕೊಂಡು ಕೇಳಿಸ್ಕೊಂಡೆ ನಾನು. ಏನಂತ ಕೇಳಿಸ್ಕೊಂಡು ಅವಳಿಗೆ ಕಿವಿ ಕೇಳ್ತಾಳ ಕಣೋ. ಮತ್ತೆ ಈ ನಾಟ್ಯ ಹೆಂಗ್ ನೋಡ್ತಾರೆ? ಏನಂತ ಕೇಳಿಸ್ಕೊಂಡು ಆ ಪಾಲಾಕ್ಷ ಪರಶಿವ ಜಗದಯ್ಯ ಗುಡದಯ್ಯ ನೀಲಕಂಠ ಈಶ್ವರ ಏ ಅದು ಆಗಲ್ಲವೋ ಹೇಳಿ ತಂದೆಯವ್ರ ಸಂಗಡಿ ಹೇಳ್ಬೇಡ. ಏ ಬಸವಯ್ಯ ಅದ ಹಂಗಲ್ಲವೋ. ಬೀರೇಶ್ವರ ಬತ್ತೇಶ್ವರ ಕಾಮೇಶ್ವರ ಯೋಗೇಶ್ವರ ಅಂಕನಾಥೇಶ್ವರ ವೈದ್ಯನಾಥೇಶ್ವರ ಮುರುಡೇಶ್ವರ ಬತ್ತೇಶ್ವರ ಎಲ್ಲರ ಈಶ್ವರ ಮತ್ತದ ಮುರುಡೇಶ್ವರ ಕಣ ಸ್ವಾಮಿ ಅವ್ರ ಕಣವ್ರು ಅಲ್ವೇನೋ. ತಗೊಂಡೋಗ್ಬಿಟ್ಟು ಬೆಂಗಳೂರು ಸಿಟಿ ಮಾರ್ಕೆಟ್ ಬಿಟ್ಬಿಡ್ಬೇಕು, ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಡ್ಬೇಕು. ಅದು ಆಗಿರ್ಲಿ, ಈ ವಿಚಾರವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಂದೆಯವರ ಸಂಗಡ ತಿಳಿಸ್ಬೇಡವೋ. ಇವ್ರ ಅಪ್ಪನ ತಂದೆಯವ್ರ ಸಂಗಡಿ ಹೇಳ್ಬೇಡವೋ. ತಂದೆಯವರ ಸಂಗಡ ತಿಳಿಸ್ಬೇಡವೋ. ಹೇಳ್ಬೇಡವೋ. ಯಾಕೆ ಹೇಳಬಾರ್ದು ಅಂತ. ನನ್ನ ಕುಮಾರಿಗೆ ಪೆಟ್ಟುಗಳನ್ನು ಕೊಡುವರೋ. ಒಳ್ಳೆ ಬಿಡು, ನೀವು ಕೊಡ್ತಾರೆ ಜೊತೆಲಿ. ಬೇಡವೋ ಅರಿಯದ ಕಂದ ಕಣೋ. ಈಗ ಅದು ಪಾಪ ಮನಸ್ಸಲ್ಲಿ ಹೂ ಅರಳೈತ್ ಕಣೋ. ನಿಮ್ಗೆಲ್ಲ ಗೊತ್ತೋಗ್ಬಿಡದ. ಹೇಳ್ಬೇಡ ಕಣೋ. ಏ ಬಸವಯ್ಯ ತಂದೆಯವ್ರ ಸಂಗಡಿ ನಂದೇನೋ ಇನ್ನು ಊರಿಗೆ ಹೋಗುವಂತದ್ ಕಾಡ್ ಬಾ ಅಮ್ಮ ಬಸವನ ಹೇಳಲ್ ಮತ್ತೆ ಬಾರಮ್ಮ ಹೋಗೋಣ. ಹೇಳಲ್ವೇನೋ. ಆಯ್ತು ಬಿಡು, ಹೇಳಲ್ಲ. ತಿಂಡಿ ಆಯ್ತು ಆಯ್ತು ಸರಿ. ಹಾ. ನಾನು ಹೇಳಲಿಲ್ಲ ಅಂದ್ರೆ ಏನ್ ಮಾಡ್ಕೊಡ್ತೀರಾ? ನಿನಗೆ ಇಷ್ಟವಾದ ಸಿಹಿ ತಿಂಡಿಗಳನ್ನೆಲ್ಲ ಮಾಡಿಕೊಡುವೆನೋ. ಏನ್ ಸಿಹಿ ತಿಂಡಿ? ಜಾನಗಿರಿ, ಮೈಸೂರು ಪಾಕು, ಕಜ್ಜಾಯ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಆ ಬಾತು ಈ ಬಾತು, ಕೇಸರಿ ಬಾತು ಎಲ್ಲವನ್ನೂ ಮಾಡಿಕೊಡುವೆನೋ. ಕಡೆ ಒಳಗೆ ಕಜ್ಜಾಯನೂ ಉಳಿ ಕೊಡ್ತೀನೋ. ಕೊಡ್ತಾನೆ, ಎಲ್ಲ ರೆಡಿ ಮಾಡಿ ಮಡಗವನ. ಎಲ್ಲವನ್ನೂ ನಿನಗೆ ಕೊಡುವೆನೋ. ಹೇಳಲ್ಬೇ ಆ ಬಾತು ಆ ಪೀಟು ಈ ಆ ಪೀಟು. ಬಾತು ಕೊನೆಗೆ ಏನೇನು ಪೀಟು. ಕುಮಾರಿ ಬಸವನ ಹೇಳಿದಂತೆ ಬಾರಮ್ಮ. ಹೇಳ್ಬೇಡವೋ. ಆಯ್ತು ಹೇಳಲ್ಲ ಬಿಡು. ಹೇಳ್ಬೇಡವೋ. ಹೇಳ್ಬೇಡವೋ. ಹಂಗ ಕಾಸು ಕೊಡಿ. ತಾಯಿ ಮಗಳು ಹೇನೆಂಬುದಾಗಿ ಮಾತಾಡಿಕೊಂಡರು. ಇದೊಳ್ಳೆ ಕರ್ಮಕ್ ಬತ್ತಲ್ಲ ನನ್ಗೆ ಇವಾಗ. ಅಲ್ಲ ಅಲ್ಲಿ ನೋಡಿದ್ರೆ ಅವ್ವ ಮಗಳು ತಾವು ಅಪ್ಪನ ಜೊತೆ ಏನು ಹೇಳಲ್ಲ ಅಂತ ಬಂದಿದ್ದೀನಿ. ಇಲ್ಲೋ ನಮ್ಮ ಅಪ್ಪ ಬಂದು ನಾಳೆ ಅವ್ವ ಮಗಳು ಏನ್ ಮಾತಾಡ್ತಿರೋ ಅಂತ ಕೇಳಿದ್ರೆ ಬಸವಯ್ಯ ಏನೆಂಬುದಾಗಿ ಮಾತಾಡಿಕೊಂಡರು. ಹೇಳುವಂತನಾಗೋ ಅಪ್ಪ. ಅಪ್ಪ ಅದು ಅದು ಹೇಳುವಂತನಾಗೋ ಬಸವಯ್ಯ. ಅದು 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 ಬಸವಯ್ಯ ಆ? ಹೇಳುವಂತನಾಗೋ. ಅದು ಅದು ಪದ 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 ಪಾಪ 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 ಹೇಳುವಂತನಾಗೋ ಬಸವಯ್ಯ. ಅದು ಪಾಪ ಪಾಪ ಅದು ಪಾಪ ಬಸವಯ್ಯ ಹೇಳುವಂತನಾಗೋ. ಅದೇ ಪಾಪ ಪಾಪ ಪಾಲಾಕ್ಷ ಏನು? ಪಾಲಾಕ್ಷನೇ? ಈಶ್ವರ ಎಲ್ಲ ಬಸವಯ್ಯ ಕರೆಸುವಂತನಾಗೋ. ತಾಯಿ ಮಕ್ಕಳನ್ನ ಇಬ್ಬರನ್ನು ಕರೆಸುವಂತನಾಗೋ. ಇಬ್ರು ಬೇಕಾ? ಕರೆಸುವಂತನಾಗೋ. ಆಯ್ತು, ಇಬ್ರು ಕಳಿಸ್ಬೇಕಾ? ಕರೆಸುವಂತನಾಗೋ ಬಸವಯ್ಯ. ಪಾಪ ಯವ್ವ, ಬಸವಯ್ಯ ಈಗ ಬನ್ನಿ. ಎಲ್ಲ ಹೇಳ್ಬಿಟ್ಟೇನೋ. ಹೇಳ್ಬಿಟ್ಟೆ ಕಣಮ್ಮ. ಅಪ್ಪ ಇಕ್ಕ ಬನ್ನಿ. ಹೇಳ್ಬಿಟ್ಟೇನೋ. ಕುಮಾರಿ ಏ ಯವ್ವ. ಬಸವನ ಹೇಳಿದಂತೆ ಬಾರಮ್ಮ ನಿಮ್ಮ ತಂದೆಯವರ ಬಳಿಗೆ ಹೋಗೋಣ. ಜನಕ ನಿನ್ನ ಪಾದ ಕುಮಾರಿ ನಿನಗೆ ಮಂಗಳವನ್ನು ನೆನೆ ಕೇಳು. ಪ್ರಾಣೇಶ್ವರಿ ನಿನಗೆ ಮಂಗಳವನ್ನು ನೆನೆ ಕೇಳು. ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇಳುವರಾಗಿ ರಮಣ. ಶ್ರೀ ಬಾಲಗೌರಿಗೆ ಲಗ್ನದ ವಿಚಾರವನ್ನು ಹೇಳಿದೀಯಾ ಪ್ರಾಣೇಶ್ವರಿ? ಸ್ವಾಮಿ ನಿಮ್ಮ ಮುದ್ದಿನ ಮಗಳ ವೃತ್ತಾಂತವನ್ನು ನೀವೇ ತಿಳಿದುಕೊಳ್ಳಿಕ ಅಂತ. ಕುಮಾರಿ ಜನಕ ನಿಮ್ಮ ತಾಯಿ ಹೇಳಿದ ಮಾತನ್ನು ಕೇಳಿ ಲಗ್ನಕ್ಕೆ ಒಪ್ಪಿರಿ ಮಗಳೇ. ಒಪ್ಪಿರಲ್ಲ ಜನಕ. ಆದರೆ ಕುಮಾರಿ ಜನಕ ಅವ್ರ ವೃತ್ತಾಂತಗಳು ಹೇಳ್ತೀನಿ ಕೇಳುವರಾಗಿ ತಂದೆ. ಏನು ಹೇಳುವಂತಾಗು ಮಗಳೇ. ಅದು ಬೆಟ್ಟ ಇದು ಬೆಟ್ಟ ಬೆಟ್ಟ ಓ ಅದೇ ಅದೇ
ಆ ಈಶ್ವರನಿಗೆ ಕೊಟ್ಟು ಮದುವೆ ಮಾಡು. ಅಂತಃಪುರದಲ್ಲಿ ಲಗ್ನ ಮಾಡಿ ಜನಕ. ಕುಮಾರಿ ಕುರಿತೇನೆ ಕುರಿತೇನೆ ಜೋಗಿ ಜಂಗಮನ ಕುರಿತೇನೆ ಕುರಿತೇನೆ ಜೋಗಿ ಜಂಗಮನ ಕುರಿತೇನೆ ಕುರಿತೇನೆ ಕಾಡು ಜಂಗಮನ. ಕುಮಾರಿ ರಾಜಾದಿ ರಾಜ ದಕ್ಷ ಬ್ರಹ್ಮಜನ ಮಗಳಾಗಿ ಬೀಜ ತಿನ್ನಲು ಅನ್ನವಿಲ್ಲದ ಆ ಜೋಗಿ ಜಂಗಮನ ಗುರುತಿರುವೆಯೋ? ಕಾಡು ಜಂಗಮನಂದು ಜರಿಯಬೇಕಪ್ಪ. ಕಾಡು ಜಂಗಮನಂದು ಜರಿಯಬೇಕಪ್ಪ. ಜರಿಯಬೇಡ ಜನಕ, ಅವರೇ ನನಗಾಗಬೇಕು. ಅವರಿಗೆ ಕೊಟ್ಟು ಈ ನಿಮ್ಮ ಅಂತಃಪುರದಲ್ಲಿ ಲಗ್ನ ಮಾಡಿ ಜನಕ. ಜನಕ ಆತನ ವೃದ್ಧಾಂತವನ್ನು ಹೇಳ್ತೇನೆ, ಕೇಳಲಾಗು. ಧರಿಸಲು ಅವನಿಗೆ ಒಡವೆಗಳಿಲ್ಲ, ಧರಿಸಲು ಅವನಿಗೆ ಒಡವೆಗಳಿಲ್ಲ, ನಾಗಸಾರ್ ಮಗಳನ್ನು ಅವನಿಲ್ಲ. ಕುರಿತೇನೆ ಕುರಿತೇನೆ ಜೋಗಿ ಜಂಗಮನ, ಕುರಿತೇನೆ ಕುರಿತೇನೆ ಕಾಡು ಜಂಗಮನ. ಧರಿಸಲು ಅವನಿಗೆ ಒಡವೆಗಳಿಲ್ಲ. ಒಡವೆ ಬೇಡ ಬಿಡಪ್ಪ. ಬಸವಯ್ಯ ನಾಗ ಸರ್ಪಗಳನ್ನು ಸುತ್ತಿಕೊಂಡಿರುವ ನಾಗರಾವೇ ಸುತ್ತಲೇ ಕಳಿಸು. ಅಂತಹ ಜೋಗಿ ಜಂಗಮ ಕಾಡ್ದಿಗಳನ್ನು ಗುರುತಿವೆಯೋ? ಜನಕ ಧರಿಸಲು ಅವರಿಗೆ ಒಡವೆಗಳಿಲ್ಲ. ನಾಗರ ಸರ್ಪಗಳು ನಾಗರಾವೇ ಸುತ್ತಲೇ ಕಳಿಸು. ಅವರಿಗೆ ಕೊಟ್ಟು ಈ ನಿಮ್ಮ ಅಂತಃಪುರದಲ್ಲಿ ಲಗ್ನ ಮಾಡಿ ಜನಕ. ಜನಕ ಆತನ ವೃತ್ತಾಂತವನ್ನು ಮತ್ತೊಂದು ಹೇಳುವನ್ನು ಕೇಳಲಾಗು. ಹೇರಲು ಅವನಿಗೆ ದುರ್ಗವೇ ಇಲ್ಲ, ಹೇರಲು ಅವನಿಗೆ ದುರ್ಗವೇ ಇಲ್ಲ, ಮುದಿಯತಿನ ಸವಾರಿ ಮಾಡುವನವನೀಗ. ಕುರಿತೇನೆ ಕುರಿತೇನೆ ಜೋಗಿ ಜಂಗಮನ, ಕುರಿತೇನೆ ಕುರಿತೇನೆ ಕಾಡು ಜಂಗಮನ. ಕುಮಾರಿ ಹೇರಲು ಅವನಿಗೆ ದುರ್ಗವೇ ಇಲ್ಲ. ಅಲ್ಲಪ್ಪ ಮುಂಚ್ಕೊಂಡು ಅಲ್ಕೋತೀವಿ. ಬಸವಯ್ಯ ಅಲ್ಲಲ್ಲಿ ಮರೆ ನಿಂತಿರದ ಮುದಿ ಹೆಚ್ಚಿನ ಸವಾರಿ ಮಾಡುವನು ಅಂತಹ ಜೋಗಿ ಜಂಗಮ ಕಾಡು ಗುರುತಿವೆಯೋ? ಜನಕ ಹೇರಲು ಅವರಿಗೆ ರಾಣೇಶ್ವರಿ ಬರಂತನಾಗೋ.
ಎತ್ತಿನ ಸವಾರಿ ಆ ನನಗ ಮುದಿ ಎತ್ ಮೇಲೆ ಹೋಯ್ತಾರ ಕಳ್ಸು. ಅವರಿಗೆ ಕೊಟ್ಟು ಈ ನಿಮ್ಮ ಅಂತಃಪುರದಲ್ಲಿ ಲಗ್ನ ಮಾಡಿ ಜನಕ. ಅದೇ. ಕುಮಾರಿ, ಆತನ ವೃತ್ತಾಂತವನ್ನು ಮತ್ತೊಂದು ಹೇಳುವಲ್ಲಿ ಕೇಳಬಾರದು. ಪಾಪ ಇನ್ನು ಅದೇ ಅಮ್ಮ, ತಿನ್ನಲು ಅವನಿಗೆ ಅನ್ನವೇ ಇಲ್ಲ, ತಿನ್ನಲು ಅವನಿಗೆ ಅನ್ನವೇ ಇಲ್ಲ, ಮನೆ ಮನೆ ತಂದೆ ಭಿಕ್ಷೆ ಬೇಡುವನವರೀಗ. ಕುಳಿತೇನೆ ಕುಳಿತೇನೆ ಜೋಗಿ ಜಂಗಮನ, ಕುಳಿತೇನೆ ಕುಳಿತೇನೆ ಕಾಡು ಜಂಗಮನ. ಕುಮಾರಿ, ಜನಕ ತಿನ್ನಲು ಅವನಿಗೆ ಅನ್ನವೇ ಇಲ್ಲ, ಅನ್ನ ಬೇಡ ಬೇಡಪ್ಪ, ಅಲ್ಲಿ ಬಂಡಿ ಬಂಡಿ ಬೇಸಿಲ್ವ ಅಲ್ಲಿ. ಮನೆ ಮನೆ ಕಂತೆ ಭಿಕ್ಷೆ ಬೇಡುವನು. ಅಂತಹ ಜೋಗಿ ಜಂಗಮ ಕಾರ್ಯವನ್ನು ಗೊತ್ತಿವೆಯೋ? ಜನಕ ತಿನ್ನಲು ಅವರಿಗೆ ಅನ್ನವೇ ಬೇಡ. ತಿನ್ನಲು ಅನ್ನವೇನ್ ಬೇಡಕ್ಕಂತ ಅನ್ನ ಬೇಡವಂತೆ. ಬಸವಯ್ಯ, ಮಾಡಿದ ಅಡುಗೆಯೂಟ ಮಠಕ್ಕೆ ಬರುತ್ತದೆ. ಓ ನೂಲು ಹಂಚಿನ ಸೀರೆ ಮಠಕ್ಕೆ ಮನೆಗೆ ಬರುತ್ತದೆ. ಬರ್ತದಪ್ಪ. ಜನಕ ನೀವು ಇಷ್ಟೊಂದು ವಿಕೃತವಾಗಿ ಮಾತನಾಡಿದೆಯಾದರೆ ಆ. ನಾನು ನಿಮಗೆ ಮಗಳೇ ಅಲ್ಲ, ಅಲ್ಲ. ನೀವು ನನಗೆ ತಂದೆ ಅಲ್ಲ. ಅಲ್ಲ. ನಮ್ಮ ಋಣವಿಗೆ ತೀರಿತು ಜನಕ, ನಮ್ಮ ಋಣವಿಗೆ ತೀರಿತು. ಕುಮಾರಿ, ನನ್ನ ಒಳ್ಳೆ ಇತ್ತು. ಶ್ರೀ ಬಾಲಗೌರಿಗೆ ನನ್ನೆಲ್ಲ ಹಾಕೊಂಡು ರುಬ್ತಾರಲ್ಲ ಎಷ್ಟು ವಿಧವಾಗಿ ಹೇಳಿದ್ರು ಆಕೆ ಲಗ್ನಕ್ಕೆ ಒಪ್ಪದೆ ಒಂಟೆ ಬಿಟ್ಟಳು. ಇದಕ್ಕೇನು ಮಾಡುವುದು? ಏನ್ ಮಾಡೋದು ಅಂತಂದ್ರೆ ಚಮ್ಮನ್ ಚಿಮ್ಮಣ್ಣ ಮಾಡ್ಬಿಡು. ಬಸವಯ್ಯ, ಆ? ಪತಿಯ ಮಾತಿಗೆ ಪತ್ನಿಯರು ಪತಿತ್ವ ಕೊಟ್ಟರೆ ಏನು ಮಾಡಬೇಕು? ಅಂತ ಸತಿನ ಅಡೆ ತುಂಡ್ ಮಡಿಕೊಂಡು ಹಲಸಿನಕಾಯಿ ಕೊತ್ತಂಗ್ ಚೆನ್ನಾಗಿ ಕೊತ್ತಿಡ್ಬೇಕಣಪ್ಪ. ಹಾಗೆ ಮಗಳು ತಂದೆಗೆ ಪತಿತ್ವ ಕೊಟ್ಟರೆ ಏನು ಮಾಡಬೇಕು? ಅಂತ ಮಗಳನ್ನ ಕಣ್ಣಿಗೆ ಎಣ್ಣೆ ಬಟ್ಟೆ ಕಟ್ಟಿ ಮಡ್ಲಿಗೆ ಸೇರ್ದುಪ್ಪ ಸೂದು ಅಗೋರ್ವದ ಕಾಡು ಕಟ್ಟಿಡ್ಬೇಕು. ಬಸವಯ್ಯ, ಆ? ಶ್ರೀ ಬಾಲಗೌರಿಗೂ ನನಗೆ ಮಗಳೇ ಅಲ್ಲ, ಅಲ್ಲ ಆಕೆಗೆ ನಾನು ತಂದೆ ಅಲ್ಲ. ಅಲ್ಲ ಶ್ರೀ ಬಾಲಗೌರಿಗೆ ಎಣ್ಣೆಗೆ ಎಣ್ಣೆ ಬಡ್ಡಿ ಮಾಡಿ ಕಟ್ಟಿ ಮಡಲಿಗೆ ಸೇರು ಬಾವುದು ಬೈದು ಕಾಡಿ ಕಟ್ಟಿ ಬಿಡುವಂತೆ ನಾವು ಆಯ್ತು. ತಿಳಿದು ಏ ಕಾಡಲ್ಲಿದ ಹುಲಿ ಸಿಂಹ ಕಡಿಗಳ ತಿಂದು 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 ದೇಹ ಪಗಡದಷ್ಟಾಗದೆ. ಒಂದ್ಸಲಿ ತಿನ್ನಿಲ್ಲ 3 ಸಲ ತಿನ್ಕೊಳ್ಳಿ, ನನಗೇನಾಗಬೇಕು? ಬಸವಯ್ಯ, ನನಗಲ್ಲವೋ ಆ? ಶ್ರೀ ಬಾಲಗೌರಿಗೆ ಏ ಬಲಗೋರಿಗೆ ಕಣ್ಣಿಗೆ ಎಣ್ಣೆ ಬಟ್ಟೆಯನ್ನು ಮಾಡಿ ಕಟ್ಟಿ ಆ. ಮೊಡಲಿಗೆ ಸೇರು ಬಾವು ಧೂಪ ಒಯ್ದು ಕಾಡಿ ಕಟ್ಟಿ ಬಿಡುವಂತೆ ನಾವು. ಆಯ್ತು ಆಯ್ತು, ಅವಳು ಕಾಡು ಕಟ್ತೀನಿ, ನೆಂಟ್ರ ಮಗಳು ಚೆನ್ನಾಗಿ ಮಣಿಕೊಳ್ಳು. ಪಾಪ ಬಸವಯ್ಯ, ಬಸವಯ್ಯ, ಆ, ನಮ್ಮ ತಂದೆಯವರು ಏನೆಂಬುದಾಗಿ ಹೇಳಿದರು? ಬಸವಯ್ಯ, ಆ? ನಮ್ಮ ತಂದೆಯವರು ಏನೆಂಬುದಾಗಿ ಹೇಳಿದರು? ಅಪ್ಪ ಏನ್ ಹೇಳ್ತು ಗೊತ್ತಾ? ಏನಂತನೋ? ಪತಿಯ ಮಾತಿಗೆ ಸತಿಯು ಪ್ರತಿ ಕೊಟ್ರೆ ಏನ್ ಮಾಡ್ಬೇಕು ಅಂತ. ಆ, ಅಂತ ಸತಿನ ಆ, ಹಲಸಿನಕಾಯಿ ಕೊತ್ತಿದ್ರಲ್ಲ, ಆ. ಅಡೆ ತುಂಡು ಮಾಡಿ ಹಲಸಿನಕಾಯಿ ಕೊತ್ತಂಗ್ ಕೊತ್ತಿಡ್ಬೇಕು ಅಂತಂದೆ ಪಾಪ. ಆಮೇಲೆ ತಂದೆಯ ಮಾತಿಗೆ ಮಗಳು ಪ್ರತಿ ಕೊಟ್ರೆ ಏನ್ ಮಾಡ್ಬೇಕು ಅಂತ. ಆ, ಆ? ಅಂತ ಮಗಳನ್ನ ಆ. ಕಣ್ಣಿಗೆ ಎಣ್ಣೆ ಬಟ್ಟೆ ಕಟ್ಟಿ ಆ. ಮಡ್ಲಿಗೆ ಸೇರಿದಪ್ಪ ಸುರಿದು ಆಗೋರ್ಮದ ಕಾಡು ಕಟ್ಬಿಡು ಅಂತಂದು ಪಾಪ. ಬಸವಯ್ಯ, ಆ? ನಮ್ಮ ತಂದೆಯವರು ಆ ರೀತಿ ಹೇಳಿದ ಮೇಲೆ ಆ. ನಾವಿನ್ನು ಬದುಕಿರಬಾರದು ಬಸವಯ್ಯ. ಓಹೋ. ಬಸವಯ್ಯ, ಆ? ನಮ್ಮ ತಂದೆಯವರು ಹೇಳಿದ ಹಾಗೆ ಆ. ನನ್ನ ಕಣ್ಣಿಗೆ ಎಣ್ಣೆ ಬಟ್ಟೆಯನ್ನು ಕಟ್ಟಿ ಆ. ನನ್ನ ಮಡಿಲಿಗೆ ಸೇರುಪಾವು ಧೂಪಗಳನ್ನು ತುಂಬಿ ನನ್ನನ್ನು ಅಘೋರವಾದ ಕಾಡಿಗೆ ಇಟ್ಟಿ ನೀನು ಹೋಗಿ ನಮ್ಮ ತಂದೆಯ ಬಳಿ ಸುಖದಿಂದ ಬದುಕುವನಾಗು ಬಸವಯ್ಯ. ಎಲ್ಲಿಗೆ? ನಮ್ಮ ತಂದೆಯವರ ಬಳಿ. ತಿರ್ಗಾ ಅಪ್ಪನ್ ತಕ ಹೌದು. ನಾನು ಹೋಗಲ್ಲ ಕಣವ, ತಿರ್ಗಾ ಅಪ್ಪನ್ ತಕ್ಕೆ ನಾನು ನಿನ್ ಜೊತೆನೆ ಬರ್ತೀನಿ. ಏನು ಬಸವಯ್ಯ, ನೀನು ಸಹ ನನ್ನ ಸಂಗಡ ಹ್ಞೂ, ಬರುವೆ. ನಾನು ನಿನ್ ಜೊತೆ ಬರ್ತೀನಿ. ಬಸವಯ್ಯ, ಎಣ್ಣೆ ಬಟ್ಟೆಯನ್ನು ಕಟ್ಟುವನಾಗು ಬಸವಯ್ಯ. ಹಾಗೆ ಹೇಳಿ ಪಾಪ.
ಬಸವಯ್ಯ, ನನ್ನ ಮಡಿಲಿಗೆ ಸೇರು ಪಾವು ದುಪ್ಪುಗಳನ್ನು ತುಂಬುವನಾಗು ಬಸವಯ್ಯ. ಹಾಗೆ ಆಗ್ಲಿ ಪಾಪ. ರಕ್ಷಿಸು. ನೀಲಮೇಘ ಶ್ಯಾಮ ನೀಲಮೇಘ ಶ್ಯಾಮ ನಿಜ ಮಗ ಚರಧಾಮ ಪಾಪ
ಯಾವತ್ತ ದೊಡ್ಡ ಕಾಡಿಗೆ ಬಂದ್ಬಿಟ್ಟಿದೀವಿ ಪಾಪ. ಬಸವಯ್ಯ, ನಾವು ತಪಸ್ಸು ಮಾಡಲು ಇದೇ ಯೋಗ್ಯವಾದ ಸ್ಥಳವಾಗಿರುವುದು. ಆದ್ದರಿಂದ ಇಲ್ಲೇ ಕುಳಿತು ತಪಸ್ಸು ಮಾಡೋಣ ಬಸವಯ್ಯ. ಹಾಗೆ ಆಗ್ಲಿ ಬಾ ಪಾಪ. ದೇವಾ